ಆಯ್ತು. ನಾವು ಯವನಸ್ಥರ ಬಗ್ಗೆ ಆಲೋಚನೆಗಳನ್ನು ಕೇಳಿಸಿಕೊಳ್ತಾ ಬರ್ತಾ ಇದ್ದೇವೆ. ನಮ್ಮ ಮಧ್ಯದಲ್ಲಿ ತಿಮೋತಿನ ಬಗ್ಗೆ ಈಗ ಸುಮಾರು ಒಂದು 4-5 ವಿಷಯಗಳನ್ನು ಕೇಳಿಸಿಕೊಳ್ತಾ ಬಂದಿದ್ದೇವೆ. ಯವನಸ್ಥನಾದ ತಿಮೋತಿ ಪೌಲನ ಒಂದು ಮನಸ್ಸಿನಲ್ಲಿ ಸ್ಥಾನವನ್ನು ಪಡ್ಕೊಂಡು ಉತ್ತಮವಾದಂತ ಯವನಸ್ಥನಾಗಿ ಸಭೆಗಳ ಕ್ಷೇಮಕರವಾಗಿ ಚಿಂತಿಸುವಂತ ಒಬ್ಬ ಯವನಸ್ಥನಾಗಿ ಪರಿಶುದ್ಧ ಗ್ರಂಥದಲ್ಲಿ ನಮಗೋಸ್ಕರ ಆ ಯವನಸ್ಥನ ಬಗ್ಗೆ ಬರೆದಿಟ್ಟಿದ್ದಾರೆ. ಆತನ ಜೀವನ ಮತ್ತು ಆತನ ಪ್ರವರ್ತನೆ ಅದು ನಮಗೆ ಎಷ್ಟು ಮಾದರಿಕರವಾಗಿದೆ. ಅದಕ್ಕಾಗಿ ಅಂತ ಯವನಸ್ಥರನ್ನು ನಾವು ಆಲೋಚಿಸುತ್ತಾ ಅವರ ಜೀವನದಲ್ಲಿದ್ದಂತ ಗುಣಲಕ್ಷಣಗಳನ್ನು ನಮ್ಮ ಜೀವನದಲ್ಲಿ ಕೂಡ ಅಳವಡಿಸಿಕೊಂಡು ದೇವರ ಮಹಿಮೆಗಾಗಿ ಜೀವಿಸಬೇಕಂತ ಹೇಳಿ ಇಂಥ ಕೂಟಗಳನ್ನು ನಾವು ನಡೆಸ್ತಾ ಇದ್ದೇವೆ. ಅದಕ್ಕಾಗಿ ಇವತ್ತು ಯವನಸ್ಥನಾಗಿರುವಂತ ತಿಮೋತಿನಲ್ಲಿದ್ದಂತ ಮತ್ತೊಂದು ಗುಣ ಕಳೆದ ವಾರದಲ್ಲಿ ನಾನು ಹೇಳಿದ್ದೆ. ತಿಮೋತಿನ ಬರೆದಂತ ಮೊದಲನೇ ಪತ್ರಿಕೆ 6ನೇ ಅಧ್ಯಾಯ 11ನೇ ವಚನದಲ್ಲಿ ನಾವು ವಾಕ್ಯವನ್ನು ಓದಿದ್ದೇವಲ್ಲ. 6ನೇ ಅಧ್ಯಾಯ 11ನೇ ವಚನ. ಎಲೇ ದೇವರ ಮನುಷ್ಯನೇ, ನೀನಾದರೂ ಇವುಗಳಿಗೆ ದೂರವಾಗಿರು. ನೀತಿ, ಭಕ್ತಿ, ನಂಬಿಕೆ, ಪ್ರೀತಿ, ಸ್ಥಿರಚಿತ್ತ, ಸಾತ್ವಿಕತ್ವ ಇವುಗಳನ್ನು ಸಂಪಾದಿಸುವುದಕ್ಕೆ ಪ್ರಯಾಸ ಪಡು. ಇಲ್ಲಿ ತಿಮೋತಿನಿಗೆ ಪೌಲನು ಕೊಟ್ಟಂತ ಮತ್ತೊಂದು ಹೆಸರು. ಮೊದಲು ಮಗನಾಗಿರುವಂತ ತಿಮೋತಿ, ಸಹೋದರನಾದಂತ ತಿಮೋತಿ, ಶಿಷ್ಯನಾಗಿರುವಂತ ತಿಮೋತಿನ ಬಗ್ಗೆ ಓದಿದ್ದೇವೆ. ಈಗ ದೇವರ ಮನುಷ್ಯನೇ, ಎಲೆ ದೇವರ ಮನುಷ್ಯನೇ, ತಿಮೋತಿನಿಗೆ ದೇವರ ಮನುಷ್ಯನು ಅನ್ನುವಂತ ಒಂದು ಹೆಸರನ್ನು ಆತನಿಗೆ ಕೊಟ್ಟಿರುವಂತದ್ದು ವಾಕ್ಯದಲ್ಲಿ ಗಮನಿಸಿ. ಇದರ ಒಂದು ಪರಿಚಯ ನಾವು ಕಳೆದ ವಾರದಲ್ಲಿ ಗಮನಿಸಿದ್ದೇವೆ. ದೇವರ ಮನುಷ್ಯನು ಅಂದ್ರೆ ತನ್ನ ಸ್ವಂತ ಅಭಿಪ್ರಾಯ ಇಲ್ಲದವನು, ದೇವರ ಸ್ವಭಾವವನ್ನು ತನ್ನ ಪ್ರವರ್ತನೆಯಲ್ಲಿ ತೋರ್ಪಡಿಸುವಂತವನು, ದೇವರಿಗೆ ಬದಲಾಗಿ ನಿಂತುಕೊಂಡು ಮಾತಾಡುವಂತವನು ಮತ್ತು ದೇವರ ವಿಷಯದಲ್ಲಿ ಜನರಿಗೆ ಆಲೋಚನೆಯನ್ನು ಪ್ರೇರೇಪಣೆಯನ್ನು ಹುಟ್ಟಿಸುವವನು ದೇವರ ಮನುಷ್ಯನು. ಈ ಆಲೋಚನೆಗಳು ಇರುವಂತವನು, ಇಲ್ಲ ಈ ರೀತಿಯಾದಂತ ಪ್ರವರ್ತನೆ ಇರುವಂತವನು ದೇವರ ಮನುಷ್ಯನು. ಈಗ ಎಲೆ ದೇವರ ಮನುಷ್ಯನೇ ಅಂದ್ರೆ ತಿಮೋತಿನಿಗೆ ದೇವರ ಮನುಷ್ಯನು ಅಂತ ಹೆಸರು ಕೊಟ್ಟಾಗ ತಿಮೋತಿನಲ್ಲಿ ಈ ಸ್ವಭಾವ ಉಂಟು. ಆತನ ಸ್ವಂತ ಅಭಿಪ್ರಾಯ ಯಾವುದಿರಲಿಲ್ಲ. ಆತನ ತನ್ನ ಗುಣಲಕ್ಷಣಗಳಲ್ಲಿ ದೇವರ ಬಗ್ಗೆ, ದೇವರ ಸ್ವಭಾವಗಳನ್ನು ಆತನು ತೋರ್ಪಡಿಸುವಂತವರು ಆಗಿದ್ದಾನೆ. ಮತ್ತು ದೇವರಿಗೆ ಬದಲಾಗಿ ಎಫೆಸ ಸಭೆಯಲ್ಲಿದ್ದುಕೊಂಡು ದೇವರಿಗೆ ಬದಲಾಗಿ ದೇವರ ಪಕ್ಷದಲ್ಲಿ ನಿಂತುಕೊಂಡು ಆತನು ಬೋಧಿಸುವಂತ ಒಬ್ಬ ಯವನಸ್ಥನಾಗಿದ್ದನು. ಮತ್ತು ಅನೇಕ ಜನರಿಗೆ ದೇವರ ಬಗ್ಗೆ ಆಲೋಚನೆ ಹುಟ್ಟಿಸಿ ದೇವರ ವಿಷಯದಲ್ಲಿ ಪ್ರೇರೇಪಣೆ ಹುಟ್ಟಿಸುವಂತ ಒಬ್ಬ ಯವನಸ್ಥನಾಗಿದ್ದನು. ಅದಕ್ಕಾಗಿ ಪೌಲನು ಹೇಳ್ತಾ ಇದ್ದಾನೆ, ಎಲೇ ದೇವರ ಮನುಷ್ಯನೇ, ನೀನಾದರೂ ಇವುಗಳಿಗೆ ದೂರವಾಗಿರು. ಪ್ರಿಯರೇ, ಈ ವಿಷಯದಲ್ಲಿ ನಾವು ಕಳೆದ ಸಾರಿ ಸ್ವಲ್ಪವಾಗಿ ಆಲೋಚನೆ ಮಾಡಿದ್ದೇವೆ. ಸುಮಾರು ದೇವರ ಮನುಷ್ಯನು ಅನ್ನುವಂತ ಪದ ಪರಿಶುದ್ಧ ಗ್ರಂಥದಲ್ಲಿ ಸುಮಾರು 71 ಸಾರಿ ಬರೆದಿದ್ದಾರೆ ಅಂತ ಹೇಳಿ, ಮತ್ತು ಅದರಲ್ಲಿ ನ್ಯೂ ಟೆಸ್ಟ್ಮೆಂಟ್ ಅಲ್ಲಿ ಹೊಸ ಒಡಂಬಡಿಕೆಯಲ್ಲಿ 3 ಸಾರಿ ಮಾತ್ರ ಬರೆದಿದ್ದಾರೆ. ಅದರಲ್ಲಿ ಪ್ರಾಮುಖ್ಯವಾಗಿ ತಿಮೋತಿನ ಬಗ್ಗೆ ಬರೆದಿರುವಂತದ್ದು ಅದು ವಿಶೇಷವಾದ ಸಂಗತಿ. ಮೊದಲನೇ ಸಾರಿಗೆ ಕರೆದಿದ್ದು ಮೋಶೆನನ್ನು, ಮತ್ತು ಹೊಸ ಒಡಂಬಡಿಕೆಯಲ್ಲಿ ಒಬ್ಬನೇ ಒಬ್ಬ ವ್ಯಕ್ತಿ, ಯಾರು ತಿಮೋತಿನಿಗೆ ಆ ಹೆಸರನ್ನು ಕೊಟ್ಟಿದ್ದಾರೆ. ಅದಕ್ಕಾಗಿ ತಿಮೋತಿನ ಜೀವನ ಅದೆಷ್ಟೋ ಶ್ರೇಷ್ಠವಾದದ್ದಂತೇಳಿ ನಾವು ಗಮನಿಸಿದ್ದೇವೆ. ಸರಿ, ಈಗ ಎಲೆ ದೇವರ ಮನುಷ್ಯನೇ ನೀನಾದರೂ ಅಂದ್ರೆ ವೈಯಕ್ತಿಕವಾಗಿ ಕರೆದಂತ ಒಂದು ಕರೆವಿಕೆ. ಅಲ್ಲಿ ನಾವು ಗಮನಿಸುವಾಗ ಅನೇಕ ಜನರು ತಪ್ಪಿ ಹೋದರು. ಅದೇ ಅನೇಕ ಜನರು ನಂಬಿಕೆ ಭ್ರಷ್ಟರಾಗಿ, ಸತ್ಯ ಭ್ರಷ್ಟರಾಗಿ, ಪರಿಶುದ್ಧತೆಯಲ್ಲಿ ಪಾಪಿಗಳಾಗಿ ಅನೇಕ ಜನ ತಪ್ಪಿ ಹೋದರು. ನೀನಾದರೂ ವೈಯಕ್ತಿಕವಾಗಿ ತಿಮೋತಿನಿಗೆ ಹೇಳಿರುತ್ತ ಮಾತು. ಇವತ್ತು ನಮ್ಮ ಪರಿಸರ ಪ್ರಾಂತಗಳಲ್ಲಿ, ನಮ್ಮ ಸ್ಥಳೀಯ ಸಭೆಗಳಲ್ಲಿ ಅನೇಕ ಜನರು ಕೂಡ ನಂಬಿಕೆ ವಿಷಯದಲ್ಲಿ ಬಲಹೀನರಾಗಿ ಹೋಗ್ತಾ ಇದ್ದಾರೆ. ಆದ್ರೆ ನೀನಾದರೂ ಇವುಗಳಿಗೆ ದೂರವಾಗಿರು ಅಂದ್ರೆ ನಂಬಿಕೆ ವಿಷಯದಲ್ಲಿ ಬಲಹೀನಪಡಿಸುವಂತ, ಸತ್ಯದ ವಿಷಯದಲ್ಲಿ ನಮ್ಮನ್ನು ಬಲಹೀನಪಡಿಸುವಂತ ವಿಚಾರಗಳಿಗೆ ನಾವು ದೂರವಾಗಿರಬೇಕಂತೇಳಿ ತಿಮೋತಿನ ಮೂಲಕವಾಗಿ ನಾವು ಕೇಳಿಸಿಕೊಳ್ಳುತ್ತಾ ಇದ್ದೀವಿ. ನೀನಾದರೂ ಇವುಗಳಿಗೆ ದೂರವಾಗಿರು. ಯಾವುಗಳಿಗೆ? ನಾನು ಕಳಸಾರ ಹೇಳಿದ್ದೆ, 3ನೇ ವಚನದಿಂದ 10ನೇ ವಚನವರೆಗೂ 3 ಪ್ರಾಮುಖ್ಯವಾದಂತ ವಿಷಯಗಳನ್ನು ಪೌಲನು ತಿಳಿಸಿದ್ದಾನೆ. ಇವುಗಳಿಗೆ ಅಂದ್ರೆ 3 ಪ್ರಾಮುಖ್ಯವಾದಂತ ವಿಷಯಗಳು. ಅದರಲ್ಲಿ ಮೊದಲನೇ ವಿಷಯ 3ನೇ ವಚನ 4ನೇ ವಚನ ನಾವು ಗಮನಿಸಿದ್ದೇವೆ. ದೈವ ಭಕ್ತಿಯಲ್ಲಿ ದೇವರ ಮನುಷ್ಯನು ಬೆಳೀಲಿಕ್ಕೆ ಆಗದೆ ಅಡ್ಡಿಪಡಿಸುವಂತ ಆ ದುರ್ಬೋಧನೆಯ ವಿಷಯದಲ್ಲಿ, ಆ ಭಿನ್ನವಾದಂತ ಉಪದೇಶದ ವಿಷಯದಲ್ಲಿ ಅವನೇನಾಗಬೇಕು? ದೂರವಾಗಿ ಇರಬೇಕು. ಅಂದ್ರೆ ಭಕ್ತಿಗೆ
ಅಡ್ಡಿಪಡಿಸುವಂತ, ಪರಿಶುದ್ಧತೆಗೆ ಅಡ್ಡಿಪಡಿಸುವಂತ ಈ ಬೇರೆ ವಿಧವಾದಂತ ಉಪದೇಶ ಇಲ್ಲ ದುರ್ಬೋಧನೆ ವಿಷಯದಲ್ಲಿ ಅವನು ದೂರವಾಗಿರಬೇಕು ಅಂತೇಳಿ. ಎರಡನೇ ವಿಷಯ, ಸಂತೃಪ್ತಿ, ಅತಿ ಆಶೆ ಇರಬಾರದು. ದೇವರ ಮನುಷ್ಯನಿಗೆ ದೈವ ಭಕ್ತಿಯ ವಿಷಯದಲ್ಲಿ ಸಂತೃಪ್ತಿ ಇರಬೇಕು ಅಂತೇಳಿ ನಾವು ಕೇಳಿಸಿಕೊಂಡಿದ್ದೇವೆ. ಮೂರನೇದಾಗಿ ಅದೇ ವಾಕ್ಯ ಭಾಗದಲ್ಲಿ 9ನೇ ವಚನದಿಂದ ನಾವು ಓದಬೇಕಾದ್ರೆ, ದೇವರ ಮನುಷ್ಯನು ದೈವ ಭಕ್ತಿಯನ್ನು ಕೆಡಿಸುವಂತಹ ಈ ಅನದಾಶ ವಿಚಾರದಲ್ಲಿ ದೂರವಾಗಿರಬೇಕು. ಇವುಗಳಿಗೆ ದೂರವಾಗಿರಿದ್ರೆ 3 ಪ್ರಾಮುಖ್ಯವಾದ ವಿಷಯಗಳಿಗೆ ನಾವು ದೂರವಾಗಿರಬೇಕು. ಯಾಕೆ? ಅವುಗಳಿಂದ ನಮಗೆ ಕ್ಷೇಮವನ್ನು ನಾವು ಹೊಂದಿಕೊಳ್ಳಿಕ್ಕೆ ಆಗುವುದಿಲ್ಲ. ಅವುಗಳಿಂದ ನಮ್ಮ ಭಕ್ತಿಯನ್ನು ಕೆಡಿಸ್ಕೊಳ್ಳುತ್ತೇವೆ, ಅವುಗಳಿಂದ ನಮ್ಮ ಪರಿಶುದ್ಧತೆಯನ್ನು ಹಾಳು ಮಾಡ್ಕೊಳ್ತೇವೆ. ಅದಕ್ಕಾಗಿ ಅವುಗಳಿಗೆ ದೂರವಾಗಿರ್ಬೇಕಂತೇಳಿ ಆಗಿನ ಕಾಲದ ಯವನಸ್ಥರಾದ ತಿಮೋಥನಿಗೂ ಇವತ್ತು ಇರುವಂತ ನಮಗೆ ಕೂಡ, ಈ ಯುಗದ ಅಂತ್ಯದಲ್ಲಿರುವಂತ ಯವನಸ್ಥರಾಗಿರುವಂತ ನಮಗೆ ಕೂಡ ಆತನ ಇರುವಂತ ಮಾತು, ನೀವು ಇವುಗಳಿಗೆ ದೂರವಾಗಿರಿ. ಇವುಗಳಿಗೆ ದೂರವಾಗಿದ್ದು ಏನ್ ಮಾಡ್ಬೇಕಂತೆ? ನೀತಿ, ಭಕ್ತಿ, ನಂಬಿಕೆ, ಪ್ರೀತಿ, ಸ್ಥಿರಚಿತ್ತ, ಸಾತ್ವಿಕತ್ವ ಇವುಗಳನ್ನು ಸಂಪಾದಿಸುವುದಕ್ಕೆ ಪ್ರಯತ್ನ. ಕೆಲವು ವಿಚಾರಗಳು ದೂರವಾಗಿರಬೇಕು. ನಮಗೆ ಅಪಾಯಕರವಾಗಿರುವಂತ ವಿಷಯಗಳು, ನಮ್ಮ ಅಭಿವೃದ್ಧಿಯನ್ನು ಅಡ್ಡಿಪಡಿಸುವಂತ ವಿಚಾರಗಳಿಗೆ ನಾವು ದೂರವಾಗಿರಬೇಕು. ನಮಗೆ ಬಲ ಕೊಡುವಂತ, ದೈಹಿಕವಾದಂತ ಸ್ವಭಾವಕ್ಕೆ ಬೆಳೆಸುವಂತ ಗುಣಲಕ್ಷಣಗಳಿಗೆ ಅವುಗಳನ್ನು ನಾವು ಸಂಪಾದಿಸಿಕೊಳ್ಳಿಕ್ಕೆ ನಾವು ಪ್ರಯತ್ನ ಮಾಡಬೇಕಂತೇಳಿ ದೇವರ ವಾಕ್ಯ ಭಾಗದಲ್ಲಿ ನಾವು ಗಮನಿಸಿದೆ. ನಾನು ಕಳೆದ ವಾರದಲ್ಲಿ ಈ ದುರ್ಬೋಧನೆ ಅಂದ್ರೆ ಏನು ಅಂತೇಳಿ ಸ್ವಲ್ಪವಾಗಿ ಅದರ ಬಗ್ಗೆ ಆಲೋಚನೆ ಮಾಡಿ ನಾವು ಮುಗಿಸಿದ್ದೇವೆ. ಯಾಕೆ ದುರ್ಬೋಧನೆಗೆ ನಾವು ದೂರವಾಗಿರ್ಬೇಕು ಅದನ್ನ ಗಮನಿಸುವಾಗ, ಮೊದಲ ದುರ್ಬೋಧನೆ ಅಂದ್ರೆ ಏನು ಅನ್ನುವಂಥದ್ದು ಪೌಲನಲ್ಲಿ ತಿಳಿಸಿದ್ದಾನೆ. ಆ ವಿಷಯದಲ್ಲಿ ಇವತ್ತು ಇನ್ ಸ್ವಲ್ಪವಾಗಿ ಬೈಬಲ್ ನಲ್ಲಿದ್ದಂತ ಆ ವಿಚಾರಗಳನ್ನು ನಾವು ಕೇಳಿಸಿಕೊಳ್ಳೋಣ. ಯಾವುದು ದುರ್ಬೋಧನೆ, ಯಾವುದರಿಂದ ನಮಗೆ ಅಡ್ಡಿ ಆಗ್ತದೆ ಅಂತ ಹೇಳಿ ಕೆಲವೊಂದು ವಿಚಾರಗಳನ್ನು ತಿಳ್ಕೊಂಡು ಆಮೇಲೆ ಯವನಸ್ಥನಾದ ತಿಮೋತಿ ಅವುಗಳ ವಿಷಯದಲ್ಲಿ ಏನಾಗಿರಬೇಕೋ ಆ ವಿಷಯಗಳನ್ನು ಕೂಡ ನಾವು ಕೇಳಿಸಿಕೊಳ್ಳೋಣ. ಮೊದಲು ದುರ್ಬೋಧನೆ ಅಂದ್ರೆ ಏನು ಅಂತ ಗಮನಿಸುವಾಗ 3ನೇ ವಚನದಲ್ಲಿ ಪೌಲನಿರುವಂತ ಮಾತು, ಯೇಸು ಕ್ರಿಸ್ತನ ಸ್ವಸ್ಥವಾದ ಮಾತುಗಳಿಗೂ, ಅಂದ್ರೆ ಯೇಸು ಕ್ರಿಸ್ತನ ಮಾತುಗಳಲ್ಲದೆ ಬೇರೆ ಯಾವ ಮಾತುಗಳಾದರೂ ಕೂಡ ಅದು ದುರ್ಬೋಧನೆ. ಪರಿಶುದ್ಧ ಗ್ರಂಥದಲ್ಲಿ, ಪ್ರಾಮುಖ್ಯವಾಗಿ ಪತ್ರಿಕೆಗಳಲ್ಲಿ, ಸಭೆಯ ಕ್ಷೇಮಕ್ಕಾಗಿ, ಸಭೆಯ ಹಿತಕ್ಕಾಗಿ ದೇವರು ಕೆಲವೊಂದು ಒಳ್ಳೆ ವಿಚಾರಗಳನ್ನು, ಯೇಸು ಕ್ರಿಸ್ತನ ಮಾತುಗಳನ್ನು ನಮಗೆ ತಿಳಿಯಪಡಿಸಿದ್ದಾರೆ. ಯೇಸು ಕ್ರಿಸ್ತನ ಮಾತುಗಳು ಅಲ್ಲದೆ ಬೇರೆ ಮಾತುಗಳು ಅದು ದುರ್ಬೋಧನೆಗೆ ಸಂಬಂಧಪಟ್ಟಂತ ಮಾತುಗಳಾಗ್ತವೆ. ಒಂದು. ಎರಡನೇದಾಗಿ ಅಲ್ಲಿ ನಾವು ಗಮನಿಸ್ತೇವೆ, ನಮ್ಮ ಭಕ್ತಿಗೂ ಉಪದೇಶಕ್ಕೂ ಅದು ಸ್ವಲ್ಪ ಕೂಡ ಅಭಿವೃದ್ಧಿಯನ್ನು ಉಂಟು ಮಾಡದಿರುವಂತ ಮಾತುಗಳು. ಅಂದ್ರೆ ನಾವು ಬೆಳಿಲಿಕ್ಕೆ ಅದರಿಂದ ಯಾವ ಪ್ರಯೋಜನವಾಗುವುದಿಲ್ಲ. ಪರಿಶುದ್ಧತೆಯನ್ನು ಕಾಪಾಡಿಕೊಳ್ಳಿಕ್ಕೆ ಆ ಮಾತುಗಳಿಂದ ಯಾವ ಪ್ರಯೋಜನವಾಗುವುದಿಲ್ಲ. ಅಂತ ಮಾತುಗಳು ದುರ್ಬೋಧನೆ ಅಂತೇಳಿ ನೋಡಿ. ನಾನು ಓದ್ತೀನಿ, ಯಾವನಾದರೂ ಬೇರೆ ವಿಧವಾದ ಉಪದೇಶ ಮಾಡಿ, ಬೇರೆ ವಿಧವಾದ ಉಪದೇಶ ಅಂದ್ರೆ ಯಾವುದು? ಯೇಸು ಕ್ರಿಸ್ತನ ಮಾತುಗಳಲ್ಲದೆ ತನ್ನ ಸ್ವಂತ ಮಾತುಗಳು, ಅದು ದುರ್ಬೋಧನೆ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಸ್ವಸ್ಥವಾದ ಮಾತುಗಳಿಗೂ ಭಕ್ತ್ಯಾನುಸಾರವಾದ ಉಪದೇಶಕ್ಕೂ ಸಮ್ಮತಿಸದೆ ಹೋದರೆ, ಇಲ್ಲಿ 2 ವಿಷಯಲ್ಲಿದ್ದಾನೆ. ದುರ್ಬೋಧನೆ ಅಂದ್ರೆ ಇಲ್ಲ ಬೇರೆ ಉಪದೇಶ ಅಂದ್ರೆ 2 ವಿಷಯ. ಒಂದು, ಯೇಸು ಕ್ರಿಸ್ತನ ಮಾತುಗಳಲ್ಲದೆ ಬೇರೆ ಮಾತುಗಳು. 2, ನಮ್ಮ ಭಕ್ತಿಗೆ ಅನುಸಾರವಾದ ಮಾತುಗಳಲ್ಲ. ಅಂದ್ರೆ ನಮ್ಮ ಭಕ್ತಿಯನ್ನು ಬೆಳೆಸಿಕೊಳ್ಳುವುದಕ್ಕೆ, ನಾವು ಭಕ್ತಿಯಲ್ಲಿ ಬಲವಂತರಾಗಿ ನಿಲ್ಲುವುದಕ್ಕೆ ಅವು ಯಾವು ಕೂಡ ಸಮ್ಮತಿಸುವುದಿಲ್ಲ, ಅದರಿಂದ ಯಾವ ಪ್ರಯೋಜನವಾಗುವುದಿಲ್ಲ. ಇಂಥವು ದುರ್ಬೋಧನೆ. ಅದಕ್ಕೆ ಇನ್ನೊಂದು ಮಾತು ಪೌಲ್ ಹೇಳ್ತಾನೆ, ನಿಜವಾದಂತ ರಕ್ಷಣೆ ಬಗ್ಗೆ ಮಾತಾಡಿದಂತ ಮಾತುಗಳು. ಒಬ್ಬ ಪಾಪಿ ರಕ್ಷಣೆ ಹೊಂದಬೇಕು, ಒಬ್ಬ ಪಾಪಿ ಮಾನಸಾಂತರ ಪಡಬೇಕು. ಈ ಮಾತುಗಳಿಲ್ಲದೆ ಎಷ್ಟೇ ಉಪದೇಶ ಮಾಡಿದ್ರು ಕೂಡ ಅದರಲ್ಲಿ ಯೇಸು ಕ್ರಿಸ್ತನ ಮಹಿಮೆ ಆಗುವುದಿಲ್ಲ. ಅದು ಬೇರೊಂದು ಸುವಾರ್ತೆ ಆಗ್ತದೆ, ಬೇರೊಂದು ಉಪದೇಶವಾಗ್ತದೆ. ಅದಕ್ಕಾಗಿ ಇಲ್ಲಿ ದುರ್ಬೋಧನದ 3 ವಿಷಯಗಳನ್ನ ನಾವು ಗಮನಿಸಿದ್ದೇವೆ. ಒಂದು, ಯೇಸು ಕ್ರಿಸ್ತನ ಮಾತುಗಳಲ್ಲದೆ ಬೇರೆ ಮಾತುಗಳು. 2, ನಮ್ಮ ಭಕ್ತಿಗೆ ಅದರಿಂದ ಯಾವ ಪ್ರೋತ್ಸಾಹ, ಯಾವ ಅಭಿವೃದ್ಧಿ ಆಗುವುದಿಲ್ಲ. 3, ಆ ಮಾತುಗಳಲ್ಲಿ ರಕ್ಷಣೆ, ಮಾನಸಾಂತರ, ಪಶ್ಚಾತ್ತಾಪ ಇಲ್ಲದಿದ್ದರೆ ಅದು ದುರ್ಬೋಧನೆಗೆ ಸಂಬಂಧಪಟ್ಟದ್ದಂತೇಳಿ ದೇವರ ವಾಕ್ಯ ಭಾಗದಲ್ಲಿ ಗಮನಿಸ್ತೇವೆ. ಅದಕ್ಕಾಗಿ ದುರ್ಬೋಧನೆಯಲ್ಲಿ ನಾವು ಬಹು ಎಚ್ಚರಿಕೆ ಉಳ್ಳವರಾಗಿರ್ಬೇಕು. ಇವತ್ತು ಲೋಕದಲ್ಲಿ ಯವನಸ್ಥರು ತುಂಬಾ
ಸರಳವಾಗಿ ಆ ಬೋಧನೆಗೆ ಅಟ್ರಾಕ್ಟ್ ಆಗ್ತಾ ಇದೆ, ಆಕರ್ಷಣೆ ಆಗ್ತಾ ಇದೆ. ಅದಕ್ಕಾಗಿ ಪ್ರಿಯ ಯವನಸ್ಥರೇ, ನಾವು ಯೇಸು ಕ್ರಿಸ್ತನ ಮಾತುಗಳಿಗೂ ನಮ್ಮ ಭಕ್ತಿಯನ್ನು ವೃದ್ಧಿಪಡಿಸಿಕೊಳ್ಳುವಂತ ಮಾತುಗಳಿಗೂ ಮತ್ತು ನಿಜವಾದ ರಕ್ಷಣೆ, ಪಾಪ ಕ್ಷಮಾಪಣೆ ಕೊಡುವಂತ, ಪರಿಶುದ್ಧತೆಯನ್ನು ಕಾಪಾಡಿಕೊಳ್ಳುವಂತ ಮಾತುಗಳಿಗೆ ನಾವು ಒತ್ತು ಕೊಡಬೇಕು, ನಾವು ಆಕರ್ಷಿಸಲ್ಪಡಬೇಕು, ಅದರಲ್ಲಿ ನಾವು ಜೀವಿಸಬೇಕೆ ಹೊರತು ಬೇರೆ ವಿಧವಾದಂತ ಮಾತುಗಳಿಗೆ ನಾವು ಕಿವಿ ಕೊಡಬಾರ್ದು. ಆ ಮಾತುಗಳೇನಂತೇಳಿ ಕೆಲವೊಂದು ವಿಚಾರಗಳನ್ನು ಇವತ್ತು ನಾವು ಆಲೋಚನೆ ಮಾಡೋಣ. ದುರ್ಬೋಧನ ಅಂದ್ರೆ ಏನಂತೇಳಿ ಕೆಲವೊಂದು ಮಾತುಗಳನ್ನು ದೇವರ ವಾಕ್ಯ ಭಾಗದಿಂದ ನಾವು ಗಮನಿಸ್ತೇವೆ. ನೋಡಿ, ಅದೇ ತಿಮೋಥನ ಪತ್ರಿಕೆ 1ನೇ ಅಧ್ಯಾಯ ಮೊದಲ ವಿಷಯ, ದುರ್ಬೋಧನ ಅಂದ್ರೆ ಏನಂತಂದ್ರೆ ಅದು ಯಾವ ರೀತಿಯಾಗಿರುತ್ತದೆ ಅಂದ್ರೆ 1ನೇ ಅಧ್ಯಾಯ 3ನೇ ವಚನ 4ನೇ ವಚನ. ನಾನು ಮೆಕದೋನಿಗೆ ಹೋಗ್ತಿದ್ದಾಗ ನೀನು ಎಫೆಸದಲ್ಲೇ ಇದ್ದುಕೊಂಡು ಅಲ್ಲಿರುವ ಕೆಲವರಿಗೆ ನೀವು ಬೇರೆ ಉಪದೇಶವನ್ನು ಮಾಡಬಾರದೆಂತಲೂ ಕಲ್ಪನಾ ಕಥೆಗಳಿಗೂ ಕೊನೆ ಮೊದಲಿಲ್ಲದ ವಂಶಾವಳಿಗಳಿಗೂ ಲಕ್ಷ್ಯ ಕೊಡಬಾರದೆಂತಲೂ ಆಜ್ಞಾಪಿಸಬೇಕೆಂಬುದಾಗಿ ನಿನಗೆ ಖಂಡಿತವಾಗಿ ಹೇಳಿದ ಪ್ರಕಾರ ಈಗಲೂ ಹೇಳುತ್ತೇನೆ. ಇಲ್ಲಿ ಪೌಲನು ಮೆಕದೋನಿಗೆ ಹೋಗ್ತಿದ್ದಾಗ ತಿಮೋಥ ಒಂದು ಆಜ್ಞೆ ಕೊಡ್ತಾನೆ. ಎಫೆಸದಲ್ಲಿ ಬೇರೆ ವಿಧವಾದಂತ ಉಪದೇಶಗಳು ಮಾಡುವವರಿದ್ದಾರೆ, ಅಂತವರು ನೀನು ಖಂಡಿತವಾಗಿ ಆಜ್ಞಾಪಿಸು. ಅಲ್ಲಿದ್ದಂತ ಏನು ಅಲ್ಲಿಂದ ಉಪದೇಶವೇನು? ಕಲ್ಪಿಸಿ ಹೇಳುವಂತ ಕಥೆಗಳು ತುಂಬಾ ಇದಾವೆ, ಕಾಲ್ಪನಿಕವಾದಂತ ಕಥೆಗಳು. ಇವು ದುರ್ಬೋಧನೆಗೆ ಸಂಬಂಧಪಟ್ಟಂತ ವಿಷಯ. ಅಂದ್ರೆ ದೇವರ ವಾಕ್ಯದಲ್ಲಿ ಇಲ್ಲದೆ ಮನುಷ್ಯನು ತನ್ನ ಮಾನಸಿಕವಾದಂತ ಕಲ್ಪನೆಗಳಿಂದ ಕಲ್ಪಿಸಿ ಹೇಳುವಂತ ಮಾತುಗಳು. ಇವತ್ತು ಕೂಡ ಲೋಕದಲ್ಲಿ ಅನೇಕ ಕಾಲ್ಪನಿಕವಾದಂತ ಕಥೆಗಳನ್ನ ನಾವು ನೋಡ್ತೇವೆ. ಅದಕ್ಕೆ ಮೊದಲಿರುವುದಿಲ್ಲ, ಕೊನೆ ಇರುವುದಿಲ್ಲ. ಅದು ಎಲ್ಲಿ ಪ್ರಾರಂಭವಾಗ್ತದೆ, ಅದು ಎಲ್ಲಿ ಎಂಡ್ ಆಗ್ತದೆ ಗೊತ್ತಾಗುವುದಿಲ್ಲ. ಇಂಥ ಕಾಲ್ಪನಿಕವಾದಂತ ಕಥೆಗಳಿಗೂ ಕೊನೆ ಮೊದಲಿನ ವಂಶಾವಳಿಗಳಿಗೂ ಲಕ್ಷ್ಯ ಕೊಡಬಾರದೆಂತಲೂ ಆಜ್ಞಾಪಿಸಬೇಕೆಂಬುದಾಗಿ ನಿನಗೆ ಖಂಡಿತವಾಗಿ ಹೇಳಿದ ಪ್ರಕಾರ ಈಗಲೂ ಹೇಳುತ್ತೇನೆ. ಪ್ರಿಯರೇ, ದುರ್ಬೋಧನೆ ಅಂದ್ರೆ ಅದರಲ್ಲಿ ಕಾಲ್ಪನಿಕವಾದಂತ ಕಥೆಗಳು, ಅನೇಕ ಕಥೆಗಳನ್ನು ಮನುಷ್ಯರೇ ಕಲ್ಪಿಸಿಕೊಂಡು ಹೇಳ್ತಾರೆ. ಅಂತ ವಿಚಾರಗಳಿಗೆ ನಾವು ದೂರವಾಗಿರ್ಬೇಕು. ಅಂತ ಕಥೆಗಳಿಂದ ಏನಾಗ್ತದೆ? ಅಂತ ಕಥೆಗಳು, ವಂಶಾವಳಿಗಳು ವಿವಾದಕ್ಕೂ ಆಸ್ಪದವಾಗಿ ಹೊರತು ದೇವರು ನಿರ್ವಹಿಸುವ ಕೆಲಸಕ್ಕೆ ಅನುಕೂಲವಾಗುವುದಿಲ್ಲ. ನಿಜವಾದಂತ ಬೋಧನೆ, ಸ್ವಸ್ಥವಾದಂತ ಬೋಧನೆ ದೇವರು ನಿರ್ವಹಿಸುವಂತ ಕೆಲಸಕ್ಕೆ ಅನುಕೂಲವಾಗ್ತದೆ. ಅದನ್ನು ಕೇಳುವಂತವರಿಗೆ ಪ್ರಯೋಜನವಾಗ್ತದೆ. ನಾವು ದೇವರ ರಾಜ್ಯಕ್ಕಾಗಿ ಕಟ್ಟಲ್ಪಡ್ತೇವೆ ಯಾವುದರಲ್ಲಿ? ನಿಜವಾದಂತ ಬೋಧನೆಯಲ್ಲಿ. ಆದ್ರೆ ಇವು ದೇವರು ನಿರ್ವಹಿಸುವಂತ ಕೆಲಸಕ್ಕೆ ಅನುಕೂಲವಾಗುವುದಿಲ್ಲ. ಸುಮ್ಮನೆ ಕಲ್ಪಿಸಿಕೊಂಡು ಹೇಳುವಂತ ಮಾತುಗಳು, ಕೊನೆ ಮೊದಲಿದಂತ ವಂಶಾವಳಿಗಳು, ಇದರಿಂದ ವಿವಾದವು ಉಂಟಾಗ್ತದೆ, ಇದರಿಂದ ಜಗಳಗಳು ಉಂಟಾಗ್ತವೆ, ಇದರಿಂದ ಅಹಂಕಾರ ಉಂಟಾಗ್ತದೆ. ದೇವರು ನಿರ್ವಹಿಸುವಂತ ಕೆಲಸಕ್ಕೆ ಇದು ಅನುಕೂಲವಾಗುವುದಿಲ್ಲ. ದುರ್ಬೋಧನೆ ಅಂದ್ರೆ ಕಾಲ್ಪನಿಕವಾಗಿ ಹೇಳುವಂತ ಕಥೆಗಳು, ಅದರಿಂದ ದೇವರ ಕೆಲಸದಲ್ಲಿ ಯಾವ ಪ್ರಯೋಜನವಾಗುವುದಿಲ್ಲ. ಇಲ್ಲ, ದೇವರು ನಿರ್ವಹಿಸುವಂತ ಕೆಲಸಕ್ಕೆ ಅದರಿಂದ ಯಾವ ಪ್ರಯೋಜನವೂ ಅನುಕೂಲವಾಗುವುದಿಲ್ಲ. ಇದು ದುರ್ಬೋಧನೆ. ಅದಕ್ಕಾಗಿ ಇಂಥ ವಿಚಾರಗಳಿಗೆ ಯವನಸ್ಥರಾಗಿರುವಂತ ನಾವು ದೂರವಾಗಿರಬೇಕು. ಆಮೇಲೆ ಮತ್ತೊಂದು ಮಾತು ಅಲ್ಲೇ ನಾವು ನೋಡ್ತೇವೆ, ಮೊದಲನೇ ತಿಮೋಥನ ಪತ್ರಿಕೆ ನಾವು ಹೆಚ್ಚಾಗಿ ಅಲ್ಲೆಲ್ಲೇ ನಾವು ಹುಡುಕ್ತೇವೆ. 4ನೇ ಅಧ್ಯಾಯ 1ನೇ ವಚನದಲ್ಲಿ, ಆದರೂ ಮುಂದಿನ ದಿನಗಳಲ್ಲಿ ಕೆಲವರು ವಂಚಿಸುವ ಆತ್ಮಗಳ ನುಡಿಗಳಿಗೂ ದೆವ್ವಗಳ ಬೋಧನೆಗೂ ಲಕ್ಷ್ಯ ಕೊಟ್ಟು ಕ್ರಿಸ್ತ ನಂಬಿಕೆಯಿಂದ ಭ್ರಷ್ಟರಾಗುವರೆಂಬ ದೇವರಾತ್ಮನು ಸ್ಪಷ್ಟವಾಗಿ ಹೇಳುತ್ತಾನೆ. ನೋಡಿದ್ರೆ ಇಲ್ಲಿ ಎರಡನೇ ವಿಷಯ, ದುರ್ಬೋಧನೆ ಎರಡನೇ ವಿಷಯ ಅಂದ್ರೆ ವಂಚಿಸುವಂತ ಮಾತು, ವಂಚಿಸುವ ಆತ್ಮಗಳ ನುಡಿಗಳು ಅಂದ್ರೆ ಜನರನ್ನು ಮೋಸಪಡಿಸುವಂತ ಮಾತು, ಜನರನ್ನು ವಂಚಿಸುವಂತ ಮಾತುಗಳು ಮತ್ತು ದೆವ್ವಗಳ ನುಡಿಗಳಿಗೂ ಲಕ್ಷ್ಯ ಕೊಡುವರು. ದೆವ್ವಗಳ ನುಡಿ ಅಂದ್ರೆ ಏನು ಗಮನಿಸುವಾಗ ನಾವು ಅಲ್ಲಿ 2ನೇ ವಚನದಲ್ಲಿ ಓದ್ತೇವೆ. ದೆವ್ವಗಳ ನುಡಿಗಳಂದ್ರೆ ಸುಳ್ಳು ಬೋಧಕರು ಬಂದು ಸ್ವಂತ ಮನಸ್ಸಿನಲ್ಲಿ ಅಪರಾಧಿಗಳೆಂಬ ಬರೆಯುಳ್ಳವರಾದರೂ ತಾವು ನೀತಿವಂತರೆಂದು ತೋರ್ಪಡಿಸಿಕೊಂಡು. ದೆವ್ವಗಳ ಬೋಧನೆ, ವಂಚಿಸುವ ಆತ್ಮಗಳ ನುಡಿಗಳಂದ್ರೆ ಏನಂದ್ರೆ, ಅವರು ಸ್ವಂತ ಮನಸ್ಸಿನಲ್ಲಿ ಅವರ ಅಪರಾಧಿಗಳಂತ ಅವ್ರಿಗೆ ಗೊತ್ತಿರ್ತದೆ, ಅವರು ಪಾಪ ಮಾಡ್ತಾ ಇದ್ದೇವೆ, ನಾವು ಪಾಪಿಗಳಂತ ಅವ್ರಿಗೆ ಗೊತ್ತಿರ್ತದೆ, ನಾವು ಅಷ್ಟು ಪ್ರಾಮಾಣಿಕರಲ್ಲ, ನಾವು ಸತ್ಯದಿಂದ ಬಿಟ್ಟು ಹೋಗಿದ್ದೇವೆ ಅಂತ ಅವ್ರಿಗೆ ಗೊತ್ತಿದ್ರು ಕೂಡ ಅವ್ರು ಏನ್ ಮಾಡ್ತಾರೆ?
ಜನರ ಮುಂದೆ ನಾವು ನೀತಿವಂತರು, ನಮಗೆ ಎಲ್ಲ ಗೊತ್ತು ಅಂತೇಳಿ ಜನರನ್ನು ತಮ್ಮ ಮಾತುಗಳಿಂದ ಅವರನ್ನು ವಂಚಿಸಿ ಮೋಸಪಡಿಸುವಂತದೇ ದೆವ್ವಗಳ ನುಡಿ. ಅವರು ಮೇಲ್ ನೋಡ್ಲಿಕ್ಕೆ ತುಂಬಾ ಪರಿಶುದ್ಧರಾಗಿ ನೀತಿವಂತರ ಕಾಣಿಸ್ಕೊಳ್ತಾರೆ. ಆದರೆ ಮನಸ್ಸಾಕ್ಷಿ ವಿಷಯದಲ್ಲಿ ಅವರ ಆತ್ಮದಲ್ಲಿ ಮನಸ್ಸಾಕ್ಷಿ ಬರ ಹಾಕಿಕೊಂಡವರಾಗಿ ಅವರ ಮನಸ್ಸಾಕ್ಷಿ ಅವರನ್ನು ಅವರಿಗೆ ಹೇಳ್ತಾ ಇರ್ತಾರೆ, ನೀರು ತಪ್ಪು ಮಾಡ್ತಾ ಇದೆ ಅಂತೆ. ಆದ್ರೆ ಅದನ್ನು ಒಪ್ಪದೆ ಅವ್ರು ಏನ್ ಮಾಡ್ತಾರೆ, ಜನರ ಮುಂದೆ ನಾವು ಪರಿಶುದ್ಧರು ನೀತಿವಂತರಂತ ತೋರಿಸ್ಕೊಳ್ಬೇಕಂತ ಹೇಳಿ ಪ್ರಯತ್ನಿಸುವಂಥದ್ದು ದುರ್ಬೋಧನೆ. ಇದ್ದ ವಿಷಯ ಇದ್ದ ಹಾಗೆ ಹೇಳುವಂಥದ್ದು ನಿಜವಾದಂತ ಬೋಧನೆ. ಅದನ್ನು ಮುಚ್ಚಿಟ್ಟು ನನ್ನನ್ನು ನಾನೇ ತೋರ್ಪಡಿಸ್ಕೊಳ್ಳುವಂಥದ್ದು ದುರ್ಬೋಧನೆ. ಈಗ ನನ್ನಲ್ಲಿ ಪಾಪವಿದೆ, ನನ್ನಲ್ಲಿ ದೇವರಿಗೆ ವ್ಯತಿರೇಕವಾದಂತ ಕಾರ್ಯ ನಾನು ಮಾಡಿ ಅದನ್ನು ನಾನು ಮುಚ್ಚಿಟ್ಟು ನಾನು ಪರಿಶುದ್ಧನಾಗಿ ನಿಮ್ಮ ಮುಂದೆ ಕಾಣಿಸ್ಕೊಂಡ್ರೆ ನಾನೇನು ಮಾಡ್ತಾ ಇದ್ದೇನೆ, ವಂಚಿಸ್ತಾ ಇದ್ದೇನೆ. ವಂಚಿಸುವಂತ ಆತ್ಮದಿಂದ ಜನರನ್ನು ಮೋಸ ಪಡಿಸ್ತಾ ಇದ್ದೇನೆ. ಅದು ದೆವ್ವಗಳ ಬೋಧನೆ. ತಾನು ಭ್ರಷ್ಟನು, ಆದ್ರೆ ಜನರ ಮುಂದೆ ನೀತಿವಂತನ ಕಾಣಿಸ್ಕೊಳ್ಳುವಂತ ಇಂಥ ವಿಷಯಗಳಿಗೆ ನಾವು ಯವನಸ್ಥರಾಗುವಂತ ನಾವು ದೂರವಾಗಿರ್ಬೇಕು. ಆಗಿನ ಕಾಲದಲ್ಲಿ ತಿಮೋಥನಿಗೆ ಪೌಲನು ಎಚ್ಚರಿಕೆ ಕೊಟ್ಟಿದ್ದ. ನಾನು ಎರಡು ವಿಷಯ, ಒಂದು ಕಾಲ್ಪನಿಕವಾಗಿ ಕಲ್ಪಿಸಿಕೊಂಡಿರುವಂತ ಕಥೆಗಳು ಇದರಿಂದ ದೇವರು ನಿರ್ವಹಿಸುವಂತ ಕೆಲಸಕ್ಕೆ ಅನುಕೂಲವಾಗುವುದಿಲ್ಲ, ಇದರಲ್ಲಿ ನಾವು ದೂರವಾಗಿರಬೇಕು, ಎಚ್ಚರಿಕೆವಾಗಿರಬೇಕು. ಎರಡನೇದು ವಂಚಿಸುವ ಆತ್ಮಗಳ ನುಡಿಗಳು, ದೆವ್ವಗಳ ಬೋಧನೆಗಳು, ಇದಕ್ಕೆ ನಾವು ದೂರವಾಗಿರ್ಬೇಕು. ಅಂದ್ರೆ ಅರ್ಥ ಏನು, ಅವನ ಅಪರಾಧಿಯಾಗಿದ್ದರೂ ಕೂಡ ನೀತಿವಂತನಾಗಿ ತೋರ್ಪಡಿಸಿಕೊಂಡು ತನ್ನ ಮಾತುಗಳಿಂದ ಜೀವನ ಸರಿ ಇಲ್ಲದೆ, ಪ್ರವಕ್ತನ ಸರಿ ಇಲ್ಲದೆ ಮತ್ತೊಬ್ಬರಿಗೆ ಪ್ರಸಂಗ ಮಾಡುವಂಥದ್ದು, ಮತ್ತೊಬ್ಬರಿಗೆ ಬೋಧಿಸುವಂಥದ್ದು ಇದು ದೆವ್ವಗಳ ನುಡಿಗಳು. ಅದಕ್ಕಾಗಿ ಈ ವಿಷಯಗಳಲ್ಲಿ ಕೂಡ ನಾವು ಎಚ್ಚರಿಕೆ ಉಳ್ಳವರಾಗಿ ನಾವಿರಬೇಕು. ಆಮೇಲೆ ಮತ್ತೊಂದು ಮಾತು, ಅಪೊಸ್ತಲ ಪೌಲನು ಕೊರಿಂಥದವರಿಗೆ ಬರೆದ 2ನೇ ಪತ್ರಿಕೆ, ಕೊರಿಂಥದವರಿಗೆ ಬರೆದ 2ನೇ ಪತ್ರಿಕೆ 2ನೇ ಅಧ್ಯಾಯ 17ನೇ ವಚನ ನಾವು ಓದ್ತಾ ಇದ್ದೇವೆ. ಆದರೆ ನಾವು ದೇವರ ವಾಕ್ಯವನ್ನು ಕಲಬೆರಕೆ ಮಾಡುವವರಾದ ಹೆಚ್ಚು ಪಾಲಿನ ಜನರಾಗಿರದೆ ನಿಷ್ಕಪಟಿಗಳಾಗಿ ದೇವರಿಂದ ಉಪದೇಶವನ್ನು ಹೊಂದಿದವರಿಗೆ ತಕ್ಕ ಹಾಗೆ ಕ್ರಿಸ್ತನ ಅನ್ಯೋನ್ಯತೆಯಲ್ಲಿ ಇದ್ದುಕೊಂಡು ದೇವರ ಸಮಕ್ಷಮದಲ್ಲಿಯೇ ಮಾತಾಡುತ್ತೆ. ಇಲ್ಲಿ ನಾವು ಗಮನಿಸುವಂತ ದುರ್ಬೋಧನೆ ಅಂದ್ರೆ ಏನಂತಂದ್ರೆ, ದೇವರ ವಾಕ್ಯವನ್ನು ಕಲಬೆರಕೆ ಮಾಡುವಂತ, ಅಲ್ಲಿರುವಂತ ವಾಕ್ಯ ಒಂದಾದ್ರೆ ಅದಕ್ಕೆ ಮತ್ತೊಂದು ವಿಷಯವನ್ನು ಸೇರಿಸಿ ಕಲಬೆರಕೆ ಮಾಡುವಂಥದ್ದೇ ದುರ್ಬೋಧನೆ. ಅಂತವರು ಎಷ್ಟು ಜನ ಇದ್ದಾರೆ? ಅನೇಕರಿದ್ದಾರೆ. ದೇವರ ವಾಕ್ಯವನ್ನು ಕಲಬೆರಕೆ ಮಾಡಿ, ಅಂದ್ರೆ ಇದ್ದ ವಿಷಯವನ್ನು ಇದ್ದ ಹಾಗೆ ಹೇಳದೆ ಅದಕ್ಕೆ ಮಾನವ ಜ್ಞಾನವನ್ನು ಜೋಡಿಸಿ, ದೇವರ ವಾಕ್ಯಕ್ಕೆ ಮಾನವ ಜ್ಞಾನ ಮತ್ತು ಮಾನವನ ಆಲೋಚನೆ ಜೋಡಿಸಿ ಕಲಬೆರಕೆ ಮಾಡಿ ಉಪದೇಶ ಮಾಡುವಂತವರು ಅನೇಕ ಜನರಿದ್ದಾರೆ. ಇದ್ದ ವಾಕ್ಯ ಇದ್ದ ಹಾಗೆ ಹೇಳುವಂತವರು ಬಹಳಷ್ಟು ಕಡಿಮೆ ಜನರು. ಅದಕ್ಕಾಗಿ ಮೂರನೇ ವಿಷಯ, ದುರ್ಬೋಧನೆ ಅಂದ್ರೆ ಕಲಬೆರಕೆ ಮಾಡುವ. ದೇವರ ವಾಕ್ಯವನ್ನು ಎಂದಿಗೂ ಕೂಡ ಕಲಬೆರಕೆ ಮಾಡಿ, ಇದ್ದ ವಾಕ್ಯ ಇದ್ದ ಹಾಗೆ ಹೇಳಬೇಕು. ಪ್ರಕಟಣೆ ಗ್ರಂಥ ಓದ್ತೀವಲ್ಲ, ಕಡೆ ಅಧ್ಯಾಯದಲ್ಲಿ ಇದಕ್ಕೆ ಯಾವುದನ್ನು ಸೇರಿಸಬಾರದು, ಇದರಿಂದ ಯಾವುದನ್ನು ಕೂಡ ತೆಗೆಯಬಾರದು. ಇದ್ದ ವಾಕ್ಯವನ್ನು ಇದ್ದ ಹಾಗೆ ನಾವು ಹೇಳಬೇಕು. ಆದ್ರೆ ಎಲ್ಲಿ ತಪ್ಪಿ ಹೋಗ್ತಾರಂದ್ರೆ, ಇಲ್ಲಿ ಅವರು ಹೇಳುವುದು ದೇವರು ಇದೇ ಬೈಬಲ್ ನಿಂದ ಹೇಳ್ತಾರೆ. ಆದ್ರೆ ಎಲ್ಲಿ ತಪ್ಪಿ ಹೋಗ್ತಾರಂದ್ರೆ, ವಾಕ್ಯವನ್ನು ಅರ್ಥ ವಿವರಣೆ ಮಾಡುವುದರಲ್ಲಿ, ಇಂಟರ್ಪ್ರಿಟೇಷನ್ ಮಾಡುವುದರಲ್ಲಿ ಅವರದಾದಂತ ಜ್ಞಾನವನ್ನು ಉಪಯೋಗಿಸಿ ಅವರು ಮಾತಾಡ್ತಾರೆ. ಇಲ್ಲಿ ದೇವರ ಆತ್ಮ ಹೇಳುವಂತ ಸತ್ಯವೇ ಬೇರೆ ಇರ್ತದೆ. ಆ ಸಂದರ್ಭಾನುಸಾರವಾಗಿ ಅವರು ಆಲೋಚನೆ ಮಾಡುವುದಿಲ್ಲ. ಒಂದು ವಚನವನ್ನು, ಒಂದು ಪದವನ್ನು ಇಟ್ಟುಕೊಂಡು ಅದನ್ನೇ ಒಂದು ಸತ್ಯವಾಗಿ, ಸಿದ್ಧಾಂತವಾಗಿ ಮಾರ್ಪಡಿಸಿ ಕಲಬೆರಕೆ ಮಾಡುವಂತವರು ಆಗಿದೆ. ಅದಕ್ಕಾಗಿ ದೇವರ ವಾಕ್ಯವನ್ನು ನಾವೆಂದಿಗೂ ಕೂಡ ಕಲಬೆರಕೆ ಮಾಡಬಾರ್ದು. ಇಲ್ಲಿದ್ದಂತ ಸಂದರ್ಭಕ್ಕೆ ತಕ್ಕ ಹಾಗೆ ನಾವು ಆಲೋಚಿಸಬೇಕು. ಅದು ಕಷ್ಟವಾ, ಅದು ನಷ್ಟವಾ, ಅದು ದುಃಖವಾ, ಏನಾಗಿರ್ಲಿ ಅದನ್ನ ಹಾಗೆಯೇ ನಾವು ಸ್ವೀಕರಿಸಿಕೊಳ್ಬೇಕು. ಕೆಲವರು ಅದನ್ನು ಸ್ವೀಕಾರ ಮಾಡಿಕೊಳ್ಳದೆ ಅದಕ್ಕೆ ಮತ್ತೊಂದು ಸೇರಿಸಿ ಅದನ್ನು ಬೋಧಿಸ್ತಾರೆ. ಒಂದು ಚಿಕ್ಕ ಎಕ್ಸಾಂಪಲ್ ಹೇಳ್ತೇನೆ. ಸುಮಾರು ಒಂದು 10 ವರ್ಷಗಳ ಹಿಂದೆ ಒಂದು ವಿಷಯ ಬಂತು ನಮ್ಮ ಹತ್ರ, ಸಭೆಯಲ್ಲಿ ಸ್ತ್ರೀಯರು ಮಾತಾಡಬಹುದಾ ಇಲ್ಲ ಅಂತ. ಅದಕ್ಕೆ ನಾನು ಸ್ಪಷ್ಟವಾಗಿ ಅವ್ರಿಗೆ ದೇವರ ವಾಕ್ಯ ತಿಳಿಸಿದ್ದೇನೆ. 1ನೇ ಕೊರಿಂಥಿ ಪತ್ರಿಕೆ 14ನೇ ಅಧ್ಯಾಯದಲ್ಲಿಯೂ ತಿಮೋಥನಿಗೆ ಬರೆದಂತ 2ನೇ ಅಧ್ಯಾಯದಲ್ಲಿ ಕೂಡ ಸಭೆಯಲ್ಲಿ ಸ್ತ್ರೀ ಮಾತಾಡಬಾರದು, ಅದು ದೇವರ ವಾಕ್ಯ ಅನ್ನುವಂತ ಸತ್ಯ. ಆದ್ರೆ ಅವ್ರು ಹೇಳುವಂತ ಮಾತೇನು ಗೊತ್ತಾ? ಅದಕ್ಕೆ ಅವ್ರ ಜ್ಞಾನ, ಇದು ನಮಗಲ್ಲ,
ಕೊರಂತಿ ಸಭೆಯವರಿಗೆ ಹೇಳಿದ್ದು ನಮಗಲ್ಲ, ನಮ್ಮ ಸಭೆಗಳಲ್ಲಿ ಸ್ತ್ರೀಯರು ಮಾತಾಡಬಹುದು ಅಂತೇಳಿ ಅದಕ್ಕೆ ಸೇರಿಸಿ ಉಪದೇಶ ಮಾಡುವಂತವ್ರು ಎಷ್ಟೋ ಜನರಿದ್ದಾರೆ. ಕಲಬರಿಕೆ ಮಾಡ್ತಾ ಅಂದ್ರೆ ಇದ್ದ ವಾಕ್ಯವನ್ನು ಇದ್ದ ಹಾಗೆ ತೆಗೆದುಕೊಳ್ಳುವುದಿಲ್ಲ. ಇದು ನಮಗಲ್ಲ, ಇದು ಅವರಿಗೆ, ಇದು ಹಾಗೆ ಹೇಳಿಲ್ಲ, ಇದು ಹೀಗೆ ಹೇಳಿದ್ದಾರೆ ಅಂತೇಳಿ ಅಲ್ಲಿದ್ದಂತ ಸಂದರ್ಭವನ್ನು ತಪ್ಪಿಸಿ, ಅಲ್ಲಿದ್ದಂತ ದೇವರ ವಾಕ್ಯದ ಸತ್ಯವನ್ನು ತಪ್ಪಿಸಿ ಇವರಿಗೆ ಅನುಕೂಲಕರವಾಗಿ, ವಾಕ್ಯದಲ್ಲಿ ಗಮನಿಸ್ತೀವಿ 2ನೇ ತಿಮೋಥನ ಪತ್ರದಲ್ಲಿ, ಅವರಿಗೆ ಅನುಕೂಲಕರವಂತ ಉಪದೇಶಕರನ್ನು, ಅವರಿಗೆ ಅನುಕೂಲಕರಂತ ಬೋಧನೆಗಳನ್ನು ಅವರೇ ಕಲ್ಪಿಸಿಕೊಂಡು ಬೋಧಿಸುವಂತದ್ದೇ ದುರ್ಬೋಧನೆ. ಮೂರನೇ ವಿಷಯ ಏನು? ದೇವರ ವಾಕ್ಯವನ್ನು ಕಲಬೆರಕೆ ಮಾಡುವಂತ, ಇದು ಕೂಡ ದುರ್ಬೋಧನೆ. ಮೊದಲನೇದು ಯಾವುದು? ಕಾಲ್ಪನಿಕವಾದಂತ ಕಥೆಗಳು, ಮೊದಲಿದಂತ ವಂಶಾವಳಿಗಳು, ಇದರಿಂದ ದೇವರ ಕಾರ್ಯವು ನಿರ್ವಹಿಸಲಿಕ್ಕೆ ಆಗುವುದಿಲ್ಲ. ಎರಡನೇ ವಿಷಯ, ನಾವು ವಂಚಿಸುವಂತ ನುಡಿಗಳು, ದೆವ್ವಗಳ ಬೋಧನೆಗಳಿಗೆ ದೂರವಾಗಿರ್ಬೇಕು, ಇದು ದುರ್ಬೋಧನೆ. ಮೂರನೇ ವಿಷಯ, ದೇವರ ವಾಕ್ಯವನ್ನು ಕಲಬೆರಕೆ ಮಾಡ್ತಾರೆ. ಅನೇಕ ಜನರು ಇವತ್ತು ಲೋಕದಲ್ಲಿ ಎಲ್ಲ ಸ್ಥಳಗಳಲ್ಲಿ ಅನೇಕ ಜನರು ಇದ್ದಾರೆ. ಆದ್ರೆ ನಾವು ಸ್ವಲ್ಪ ಜನರಾಗಿ ಸ್ಪಷ್ಟವಾದಂತಹ ಬೋಧನೆ ನಾವು ಕೈ ಹಿಡ್ಕೊಂಡು ನಾವು ನಡೀಬೇಕು. ದೇವರ ವಾಕ್ಯವನ್ನು ನಾವು ಕಲಬೆರಕೆ ಮಾಡಬಾರದು. ಆಮೇಲೆ 4ನೇ ವಿಷಯ ನೋಡಿ, ತಿಮೋಥಿಗೆ ಬರೆದಂತ 2ನೇ ಪತ್ರಿಕೆ 4ನೇ ಅಧ್ಯಾಯ. ತಿಮೋಥಿಗೆ ಬರೆದಂತ 2ನೇ ಪತ್ರಿಕೆ 4ನೇ ಅಧ್ಯಾಯ 4ನೇ ವಚನದಲ್ಲಿ ಒಂದು ಮಾತಿದೆ. 4ನೇ ವಚನದಲ್ಲಿ, ಅವರು ಸತ್ಯ ಬೋಧನೆಗೆ ಕಿವಿಗೊಡದೆ ಕಲ್ಪನಾ ಕಥೆಗಳನ್ನು ಕೇಳುವುದಕ್ಕೆ ಹೋಗುವರು, ಆದರೆ ನೀನು ಎಲ್ಲಾ ವಿಷಯಗಳಲ್ಲಿ ಸ್ವಸ್ಥ ಚಿತ್ತನಾಗಿರು, ಶ್ರಮೆಯನ್ನು ತಾಳಿಕೊ. ಆದ್ರೆ ಇಲ್ಲೊಂದು ಮಾತು 3ನೇ ವಾಕ್ಯದ ಓದ ನೋಡಿ. ಯಾಕಂದ್ರೆ ಜನರು ಸ್ವಸ್ಥ ಬೋಧನೆಯನ್ನು ಸಹಿಸಲಾರದ ಕಾಲವು ಬರುತ್ತದೆ, ಅದರಲ್ಲಿ ಅವರು ತೀಟೆ ಕಿವಿಯುಳ್ಳವರಾಗಿ ತಮ್ಮ ದುರಾಶೆಗಳಿಗೆ ಅನುಕೂಲರಾದ ಅನೇಕ ಉಪದೇಶಕರನ್ನು ಇಟ್ಟುಕೊಳ್ಳುವರು. ಅವರು ಸತ್ಯ ಬೋಧನೆಗೆ ಕಿವಿ ಕೊಡದೆ ಕಾಲ್ಪನಾ ಕಥೆಗಳನ್ನು ಕೇಳುವುದಕ್ಕೆ ಹೋಗುವರು. ಇಲ್ಲಿ ನಾವು ಗಮನಿಸುವಂತದ್ದು ಏನಂತಂದ್ರೆ, ಇವರಿಗೆ ಸತ್ಯ ಬೋಧನೆ ಕೇಳಲಿಕ್ಕೆ ಮನಸ್ಸೇ ಇರುವುದಿಲ್ಲ. ಆದ್ರೆ ಅವ್ರಿಗೇನು ಯಾವಾಗಲೂ ಕೂಡ ಒಳ್ಳೆಯನ್ನು ಮನೋರಂಜನವಾದಂತ ವಿಷಯಗಳು ಹೇಳ್ಬೇಕು, ಅವ್ರ ಮನಸ್ಸಿಗೆ ತೃಪ್ತಿ ಕೊಡುವಂತ ವಿಷಯಗಳು ಹೇಳ್ಬೇಕು, ಅವ್ರು ಕೇಳಲಿಕ್ಕೆ ಚೆನ್ನಾಗಿರುವಂತ ವಿಷಯಗಳು ಕೇಳಬೇಕು. ಅಂತ ವಿಷಯಗಳನ್ನು ಕೇಳಿದ್ರೆ ಮಾತ್ರ ಆ ಬೋಧನೆ ಒಳ್ಳೆ ಬೋಧನೆ. ಏನಾದ್ರೂ ಖಂಡಿಸುವಾಗ, ಗದರಿಸುವಾಗ, ಎಚ್ಚರಿಸುವಾಗ ಅದು ಒಳ್ಳೆ ಬೋಧನೆಯಲ್ಲ. ಇವತ್ತು ಜನರ ಒಂದು ಆಲೋಚನೆ, ಜನರು ಕೂಡ ಹಾಗಿದ್ದಾರೆ, ಅವರು ತೀಟೆ ಕಿವಿಯುಳ್ಳವರಾಗಿ ಅವ್ರು ಯಾವಾಗಲೂ ಕೂಡ ಸಂತೋಷಕರಂತ ವಿಷಯಗಳೇ ಹೋಗ್ಬೇಕು, ಅವ್ರ ಮನಸ್ಸಿಗೆ ಆನಂದವನ್ನು ಹುಟ್ಟಿಸುವಂತ ವಿಷಯಗಳು ಹೋಗ್ಬೇಕು. ಒಂದ್ ವೇಳೆ ಸ್ವಸ್ಥವಾದಂತ ಬೋಧನೆ ಹೇಳಿದ್ರೆ, ನೀನು ಮಾಡ್ತಿರೋ ತಪ್ಪು, ಇದನ್ನ ಸರಿ ಮಾಡ್ಕೋ ಅಂತ ಹೇಳಿದ್ರೆ ಅದೇನಾಗ್ತದೆ, ಅವರು ಇಷ್ಟಪಡ್ತಾರೆ. ಅದಕ್ಕಾಗಿ ಇಲ್ಲಿ ದುರ್ಬೋಧನೆ ಅಂದ್ರೆ ನಾವು ಏನು ಗಮನಿಸ್ತೀವಿ ಅಂದ್ರೆ, ಮನುಷ್ಯ ಮನಸ್ಸಿಗೆ ಸಂತೋಷವನ್ನು ಹುಟ್ಟಿಸುವಂತ ಮಾತು. ಅವನು ಪಾಪದಲ್ಲಿದ್ದರೂ ಅವ್ನು ಸಂತೋಷ ಹುಟ್ಟಿಸಬೇಕು. ಪಾಪ ಮಾಡಿ ಸಭೆಗೆ ಬರ್ತಾನೆ, ನಿನಗೆ ಕುಟುಂಬ ಆಶೀರ್ವದಿಸಲ್ಪಡುತ್ತದೆ, ನಿನಗೆ ಉದ್ಯೋಗ ಬರುತ್ತೆ ಅಂತ ಹೇಳಿ ಅವರಿಗೆ ಸಂತೋಷವನ್ನು ಹುಟ್ಟಿಸಿದಾಗ ಅವ್ರಿಗೆ ಏನಾಗ್ತದೆ, ಆಹಾ ಒಳ್ಳೆ ಉಪದೇಶ, ಅದು ವಾಕ್ಯ, ನೀನು ಪಾಪ ಮಾಡಿದ್ದಿ, ನೀನು ಒಪ್ಪಿಕೋ, ಅದನ್ನು ಬಿಟ್ಟು ಬಿಡು, ಪರಿಶುದ್ಧನಾಗಿ ಜೀವಿಸಂದ್ರೆ ಜನರು ಕೇಳುವುದಿಲ್ಲ. ಮುಂದಿನ ವಾರ ಅವ್ರ ಸಭೆಗೆ ಬಾರ. ಅದಕ್ಕಾಗಿ ದುರ್ಬೋಧನೆ ಅಂದ್ರೆ ಏನಂತಂದ್ರೆ, ಮನುಷ್ಯನ ಕಿವಿಗೆ ತುಂಬಾ ಇಂಪಾಗಿಯೂ ಕೇಳಲಿಕ್ಕೆ ರಮ್ಯವಾಗಿರ್ಬೇಕು ಅವರಿಗೆ, ಅಂತ ಮಾತುಗಳಿಗೆ ಅವರು ಇಷ್ಟಪಡ್ತಾರೆ. ಇದು ದುರ್ಬೋಧನೆ. ಇಂಥ ವಿಷಯಗಳಲ್ಲಿ ನಾವು ಎಚ್ಚರಿಕೆ ಉಳ್ಳವರಾಗಿ ನಾವಿರಬೇಕು. ಆಮೇಲೆ ಇನ್ನೊಂದು ಮಾತು ನೋಡಿ, ಗಲಾತ್ಯ ಪತ್ರಿಕೆ ಮೊದಲ ಆ ವಿಷಯಗಳು ಹೇಳಿ ನಾನು ತಿಮೋಥನ ಹತ್ರ ಬರ್ತೇನೆ. ಗಲಾತ್ಯ ಪತ್ರಿಕೆ 5ನೇ ಅಧ್ಯಾಯ 7ನೇ ವಚನ ಓದ್ತಾ ಇದ್ದೇನೆ. 7ನೇ ವಚನ, ಚೆನ್ನಾಗಿ ಓಡ್ತಾ ಇದ್ದೀರಿ, ನೀವು ಸತ್ಯವನ್ನು ಅನುಸರಿಸದಂತೆ ಯಾರು ನಿಮ್ಮನ್ನು ತಡೆದರು? ಇಲ್ಲಿ ಪೌಲನು ಒಂದು ಪ್ರಶ್ನೆ ಕೇಳ್ತಾ ಇದ್ದಾನೆ. ಗಲಾತ್ಯ ಸಭೆಯವರು ಸತ್ಯದಲ್ಲಿ ಚೆನ್ನಾಗಿ ಓಡ್ತಾ ಇದ್ರು, ಅವ್ರು ಸತ್ಯವನ್ನು ಹಿಡ್ಕೊಂಡು ಸತ್ಯದಲ್ಲಿ ಸ್ಥಿರವಾಗಿ ನಿಂತರು. ಆದ್ರೆ ಈಗ ಚೆನ್ನಾಗಿ ಓಡ್ತಾ ಇದ್ದೀರಿ, ನೀವು ಸತ್ಯವನ್ನು ಅನುಸರಿಸದಂತೆ ಯಾರು ನಿಮ್ಮನ್ನು ತಡೆದ್ರು? ಅನೇಕ ಜನ ಅಲ್ಲಿ ಬಂದು ತಪ್ಪಾದಂತ ಒಂದು ದುರ್ಬೋಧನೆ ಕೊಟ್ರು. ಸುನ್ನತಿಯಿಂದಲೇ ರಕ್ಷಣೆ, ಎಲ್ಲರೂ ನಂಬಿದಂತವ್ರು ಕೂಡ ಸುನ್ನತಿ ಮಾಡಿಸ್ಕೊಳ್ಳಬೇಕು, ಇಲ್ಲಾಂದ್ರೆ ನಿಮಗೆ ರಕ್ಷಣೆ ಆಗುವುದಿಲ್ಲ ಅಂತ ಹೇಳಿ ಒಂದು ತಪ್ಪಾದಂತ ದುರ್ಬೋಧನೆಯನ್ನು ಅಲ್ಲಿ ಯಹೂದ್ಯರ ಸಂಪ್ರದಾಯಗಳನ್ನು ತಂದಿಟ್ಟು ಆ ಗಲಾತ್ಯ ಸಭೆಯನ್ನು ಗಲಿಬಿಲಿ ಮಾಡುತ್ತಿದ್ದಾರೆ. ಅದು ಪೌಲ್ ಹೇಳುವಂತ ಮಾತು, ಚೆನ್ನಾಗಿ ಓಡ್ತಾ ಇದ್ದೀರಲ್ಲ, ನೀವು ಸತ್ಯವನ್ನು ಅನುಸರಿಸಿದಂತೆ ಯಾರು ನಿಮ್ಮನ್ನು ತಡೆದರು ಅಂತೇಳಿ. ಮತ್ತು 1ನೇ ಅಧ್ಯಾಯ ನೋಡಿ, ಅದೇ ಮಾತು ನಾವು ಓದ್ತೀವಿ. 1ನೇ ಅಧ್ಯಾಯ 6ನೇ ವಚನ, ಕ್ರಿಸ್ತನ ಕೃಪೆಯಿಂದ ನಿಮ್ಮನ್ನು ಕರೆದಾತನನ್ನು ನೀವಿಷ್ಟು ಬೇಗನೆ ಬಿಟ್ಟು ಬೇರೆ ಸುವಾರ್ತೆಯನ್ನು ಹಿಡಿದಿರುವುದಕ್ಕೆ ಆಶ್ಚರ್ಯ ಪಡುತ್ತೇನೆ. ಬೇರೆ ಸುವಾರ್ತೆ ಅಂದ್ರೆ ಏನು? ಸುನ್ನತಿಯಿಂದಲೇ ರಕ್ಷಣೆ ಆಗ್ತಾರೆ.
ನೀವು ಸುನ್ನತಿ ಮಾಡಿಸ್ಕೊಳ್ಳಬೇಕು, ಯಹೂದ್ಯರ ಸಂಪ್ರದಾಯಗಳು ನೀವು ಅನುಸರಿಸಬೇಕು, ದಾನ ಧರ್ಮಗಳು, ಉಪವಾಸಗಳು ಇವೆಲ್ಲ ಮಾಡುವುದ್ರಿಂದ ನಿಮ್ಗೆ ರಕ್ಷಣೆ ಆಗ್ತದೆ ಅಂತೇಳಿ ಒಂದು ತಪ್ಪಾದಂತ ಬೋಧನೆ ಗಲತಿ ಸಭೆಯಲ್ಲಿ ಅವರೇನ್ ಮಾಡಿದ್ರು ಪ್ರಾರಂಭ. ಬೇರೆ ವಿಧವಾದ ಸುವಾರ್ತೆ. ನಿಜವಾದಂತ ಸುವಾರ್ತೆ ಏನು? ಯೇಸು ಕ್ರಿಸ್ತನ ಮರಣ, ಯೇಸು ಸಿಲುವೆ ಶ್ರಮೆ ಮರಣಗಳಿಂದ ಪಾಪಿಗೆ ರಕ್ಷಣೆ, ಪಾಪಿಗೆ ಬಿಡುಗಡೆ, ಇದು ನಿಜವಾದಂತ ಸುವಾರ್ತೆ. ಆದ್ರೆ ಇವರೆಲ್ಲೂ ಬೇರೊಂದು ಸುವಾರ್ತೆ. ಬೇರೊಂದು ಸುವಾರ್ತೆ ಅಂದ್ರೆ ಸುನ್ನತಿಯಿಂದ, ಯೇಸು ಕ್ರಿಸ್ತನ ಸಿಲುವಿಗೆಲ್ಲ ಅವಕಾಶವಿಲ್ಲದೆ ಮನುಷ್ಯರು ಮಾಡುವ ಕೆಲವೊಂದು ಕಾರ್ಯಗಳಿಂದ ನೀವು ರಕ್ಷಣೆ ಹೊಂದುತ್ತೀರ ಅಂತೇಳಿ ತಪ್ಪಾದಂತ ಬೋಧನೆಯನ್ನು ಅಲ್ಲಿ ಬೋಧಿಸಿದ್ದಾರೆ. ಇಂಥ ವಿಷಯಗಳಲ್ಲಿ ಯವನಸ್ಥರು ನಾವು ದೂರವಾಗಿ ಬೇರೆ ವಿಧವಾದಂತ ಸುವಾರ್ತೆ. ಇವತ್ತು ಕೂಡ ಪ್ರಾಸ್ಪರಿಟಿ ಗಾಸ್ಪಲ್ ನೋಡಿ, ಎಲ್ಲಿ ನೋಡಿದ್ರು ಕೂಡ ಪ್ರಾಸ್ಪರಿಟಿ ಗಾಸ್ಪಲ್ ಹೆಚ್ಚಾಗಿದೆ. ಯೇಸು ಕ್ರಿಸ್ತನ ಸಿಲುಬೆಯ ಸುವಾರ್ತೆ, ಕ್ರಿಸ್ತರು ನಮಗಾಗಿ ಶ್ರಮ ಪಟ್ಟನು, ಕ್ರಿಸ್ತರು ನಮಗಾಗಿ ಮರಣಿಸಿದನು ಅನ್ನುವಂತ ಸುವಾರ್ತೆ ಬಹಳಷ್ಟು ಕಡಿಮೆ. ಆದ್ರೆ ಪ್ರಾಸ್ಪರಿಟಿ ಗಾಸ್ಪಲ್ ಆದ್ರೆ ಅನೇಕ ಜನರು ಇಷ್ಟಪಡ್ತಾರೆ. ಅದಕ್ಕೆ ಇವತ್ತು ಬೋಧಕರು ಕೂಡ, ಅನೇಕ ಜನ ಬೋಧಕರು ಏನಾಗಿದ್ದಾರೆ, ಈ ಪ್ರಾಸ್ಪರಿಟಿ ಗಾಸ್ಪಲ್ ಕಡೆಗೆ ಅವರು ಕೂಡ ಮನಸ್ಸು, ಯಾಕಂದ್ರೆ ಜನರಿಗೆ ಅದು ಇಷ್ಟವಾಗ್ತಾ ಇದೆ, ಜನರು ಅದನ್ನು ಅಪೇಕ್ಷಿಸ್ತಾ ಇದ್ದಾರೆ, ಜನರದನ್ನು ಇಷ್ಟಪಟ್ಟು ಬರ್ತಾ ಇದ್ದಾರೆ. ಅದಕ್ಕಾಗಿ ಇವತ್ತು ಬೋಧಕರು ಕೂಡ ಏನಾಗ್ತಾ ಇದ್ದಾರೆ, ಈ ಪ್ರಾಸ್ಪರಿಟಿ ಗಾಸ್ಪಲ್ ಬೇರೆ ವಿಧವಾದಂತ ಸುವಾರ್ತೆ. 2ನೇ ಕೊರಿಂಥಿ ಪತ್ರಿಕೆಯಲ್ಲಿ ಬೇರೆ ಒಂದು ಕ್ರಿಸ್ತನನ್ನು ಕೂಡ ಅವರು ಬೋಧಿಸ್ತಾರೆ. ಬೇರೆ ವಿಧವಾದಂತ ಸುವಾರ್ತೆ, ಬೇರೆ ಒಂದು ಕ್ರಿಸ್ತು ಸಿಲುಬೆಯ ಶ್ರಮೆಗಳನ್ನು ಅನುಭವಿಸಿ ಮರಣಿಸಿ ಎದ್ದು ಬಂದ ಕ್ರಿಸ್ತನ ಬಗ್ಗೆ ಮಾತಾಡೋದಿಲ್ಲ. ಬೇರೊಂದು ಕ್ರಿಸ್ತನು, ಆಶ್ಚರ್ಯ ಕಾರ್ಯ ಅದ್ಭುತ ಕಾರ್ಯ ಮಾಡಿದ ಕ್ರಿಸ್ತನ ಬಗ್ಗೆ ಮಾತಾಡುವಂತವರು ಲೋಕದಲ್ಲಿ. ಇದು ದುರ್ಬೋಧನೆಗೆ ಸಂಬಂಧಪಟ್ಟದ್ದು, ಇದರಲ್ಲಿ ನಾವು ದೂರವಾಗಿರಬೇಕು. ಆಮೇಲೆ ಇನ್ನೊಂದು ವಿಷಯ ನೋಡಿ, 6ನೇ ವಿಷಯ ದುರ್ಬೋಧನೆಗೆ ಸಂಬಂಧಪಟ್ಟದ್ದು. 6ನೇ ವಿಷಯ ಕೊಲಸೆದವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 20ನೇ ವಚನದಿಂದ ನಾವು ಓದ್ತೇನೆ. ಪ್ರಾಪಂಚಿಕ ಬಾಲಬೋಧೆಯ ಪಾಲಿಗೆ ನೀವು ಕ್ರಿಸ್ತನೊಂದಿಗೆ ಸತ್ತವರಾಗಿದ್ದ ಮೇಲೆ ಇನ್ನು ಪ್ರಾಪಂಚಿಕರಾಗಿ ಬದುಕುವವರಂತೆ ಮನುಷ್ಯ ಕಲ್ಪಿತ ಆಜ್ಞೆಗಳನ್ನು, ಉಪದೇಶಗಳನ್ನು ಅನುಸರಿಸಿ ಇದನ್ನು ಹಿಡಿಯಬೇಡ, ಇದನ್ನು ರುಚಿ ನೋಡಬೇಡ, ಇದನ್ನು ಮುಟ್ಟಬೇಡ ಎನ್ನುವ ನಿಬಂಧನೆಗಳಿಗೆ ನಿಮ್ಮನ್ನು ಒಳಗಾಗ ಮಾಡಿಕೊಳ್ಳುವುದೇಕೆ? ಆ ಪದಾರ್ಥಗಳೆಲ್ಲವೂ ಬಳಸುವುದರಲ್ಲಿ ನಾಶವಾಗುತ್ತವೆ. ಅಂತ ಉಪದೇಶಗಳು ಸ್ವಕಲ್ಪಿತ ಆಚಾರವನ್ನು, ಅತಿ ವಿನಯವನ್ನು, ದೇಹ ದಂಡನೆಯನ್ನು ಬೋಧಿಸುತ್ತಾ ಹೆಸರಿಗೆ ಮಾತ್ರ ಜ್ಞಾನವೆನಿಸಿಕೊಳ್ಳುತ್ತವೆ ಅಲ್ಲದೆ ಶಾರೀರಿಕ ಇಚ್ಛೆಗಳನ್ನು ನಿಗ್ರಹಿಸುವುದರಲ್ಲಿ ಯಾವ ಪ್ರಯೋಜನಕ್ಕೂ ಬರುವುದಿಲ್ಲ. ನೋಡಿ, ಇಲ್ಲಿ ನಾವು ಗಮನಿಸುವಂಥದ್ದು ಏನಂತಂದ್ರೆ, ಕೆಲವು ಮನುಷ್ಯರ ಸ್ವಕಲ್ಪಿತ ಉಪದೇಶಗಳು, ಅತಿ ವಿನಯ, ಮನುಷ್ಯರು ಅದನ್ನು ಹಿಡಿದ್ರೆ ತಪ್ಪಾಗ, ಇದನ್ನು ಮುಟ್ಟಿದ್ರೆ ತಪ್ಪಾಗ್ತದೆ, ಅದನ್ನು ತಿನ್ನಬಾರದು ಅಂತೇಳಿ ಕೆಲವೊಂದು ಮನುಷ್ಯ ಕಲ್ಪಿತವಾದಂತ ವಿಚಾರಗಳಲ್ಲಿ ಇವತ್ತು ಜನರು ಏನಾಗ್ತಿದ್ದಾರೆ, ತಪ್ಪಿರ್ತಾರೆ. ಅವು ಎಂತವು? ಅದರಿಂದ ಏನಾಗ್ತದೆ, ಅವು ಬಳಸುವುದರಲ್ಲಿ ಅವು ಜೀರ್ಣವಾಗಿ ಹೋಗ್ತವೆ, ಅದರಿಂದ ಏನು ಸಮಸ್ಯೆ ಆಗುವುದಿಲ್ಲ. ಅದಕ್ಕಾಗಿ ನೋಡಿ, ಇದನ್ನು ಹಿಡಿಯಬೇಡ, ಇದನ್ನು ರುಚಿ ನೋಡಬೇಡ, ಇದನ್ನು ಮುಟ್ಟಬೇಡ ಎನ್ನುವ ನಿಬಂಧನೆಗಳಿಗೆ ನಿಮ್ಮನ್ನು ಒಳಗಾಗ ಮಾಡಿಕೊಳ್ಳುವುದೇಕೆ? ಆ ಪದಾರ್ಥಗಳೆಲ್ಲವೂ ಬಳಸುವುದರಲ್ಲಿ ನಾಶ, ಅದರಿಂದ ಏನು ಸಮಸ್ಯೆ ಆಗುವುದಿಲ್ಲ. ಆದ್ರೆ ಅಂತ ಉಪದೇಶಗಳು ಸ್ವಕಲ್ಪಿತಾಚಾರವನ್ನು, ಅತಿ ವಿನಯವನ್ನು, ದೇಹ ದಂಡನೆ ಬೋಧಿಸುತ್ತ ಹೆಸರಿಗೆ ಮಾತ್ರ ಜ್ಞಾನ, ಆದ್ರೆ ಶಾರೀರಿಕವಾದಂತ ಇಚ್ಛೆಯನ್ನು ನಿಗ್ರಹಿಸಿಕೊಳ್ಳುವುದರಲ್ಲಿ ಅದರಿಂದ ಏನು ಪ್ರಯೋಜನವಾಗುವುದಿಲ್ಲ. ನನ್ನ ಆತ್ಮನನ್ನು ಕಂಟ್ರೋಲ್ ಮಾಡಿಕೊಳ್ಳಿಕ್ಕೆ, ನನ್ನ ಶರೀರವನ್ನು, ನನ್ನ ಇಚ್ಛೆಗಳನ್ನು ಕಂಟ್ರೋಲ್ ಮಾಡ್ಲಿಕ್ಕೆ ಅದರಿಂದ ಸಾಧ್ಯವಾಗುವುದಿಲ್ಲ, ಅದಕ್ಕೆ ಶಕ್ತಿ ಇಲ್ಲ. ನಿಜವಾದಂತ ಉಪದೇಶಕ್ಕೆ ಶಕ್ತಿ ಇದೆ. ನಿಜವಾದಂತ ಉಪದೇಶಕ್ಕೆ ನಮ್ಮ ಹೃದಯಗಳನ್ನು ಕ್ರಮಪಡಿಸುವಂತ ಶಕ್ತಿ ಇದೆ. ಆದ್ರೆ ಇದು ಮನುಷ್ಯ ಕಲ್ಪಿತವಾದಂತ ಉಪದೇಶಗಳು. ಅದನ್ನು ಮಾಡಬೇಡ, ಇದನ್ನು ಮಾಡಬೇಡ, ಅದನ್ನು ನೋಡಬೇಡ, ಇದು ನೋಡಬೇಡ, ಇದು ರುಚಿ ನೋಡಬೇಡ, ಅದು ತಿನ್ನು ತಪ್ಪು, ಇದು ಮುಟ್ಟಿದ್ರೆ ತಪ್ಪಂತೇಳಿ ಈ ಪ್ರಾಪಂಚಿಕ ಬಾಲಬೋಧೆ ನಮ್ಮ ಹಿರಿಯರ ಕಾಲದಲ್ಲಿ ಮಾಡ್ಕೊಳ್ತಾ ಬಂದಿದ್ದ. ಈಗಲೂ ಕೂಡ ಅನೇಕ ಮದುವೆಗಳಲ್ಲಿ, ಅನೇಕ ಮನೆಗಳ ಓಪನಿಂಗ್ ನಲ್ಲಿ ಇಂಥ ಆಚಾರಗಳನ್ನು ನೋಡ್ತೇವೆ. ಇದು ಕೂಡ ದೇವರ ವಾಕ್ಯಕ್ಕೆ ಅದು ವಿರೋಧವಾದಂತಹ ಬೋಧನೆ. ಇದರಿಂದ ಏನಾಗ್ತದೆ ನೋಡಿ, ಶಾರೀರಿಕ ಇಚ್ಛೆಗಳನ್ನು ನಿಗ್ರಹಿಸುವುದರಲ್ಲಿ ಯಾವ ಪ್ರಯೋಜನಕ್ಕೂ ಬರುವುದಿಲ್ಲ. ದೇವರ ವಾಕ್ಯ ನಮ್ಮನ್ನು ಕಂಟ್ರೋಲ್ ಮಾಡಬೇಕು. ದೇವರ ವಾಕ್ಯ ನನ್ನ ಶರೀರದ ಇಚ್ಛೆಗಳನ್ನು ಕಂಟ್ರೋಲ್ ಇಟ್ಕೊಳ್ಬೇಕು. ಆದ್ರೆ ಈ ಉಪದೇಶ ಯಾವ ಪ್ರಯೋಜನಕ್ಕೆ ಬರುವುದಿಲ್ಲ.
ಯಾಕೆ ಇದು ಮನುಷ್ಯನ ಕಾಲ್ಪಿತವಾದಂತ ಉಪದೇಶವಾಗಿದೆ. ಅದಕ್ಕಾಗಿ ಈ ವಿಷಯಗಳಿಗೂ ಕೂಡ ನಾವು ದೂರವಾಗಿರ್ಬೇಕು. ಕಡೆದಾಗಿ ಒಂದು ವಿಷಯ ನಾನು ಹೇಳ್ತೇನೆ, ಮಾರ್ಕನ ಬರೆದ ಸುವಾರ್ತೆ, ಯೇಸು ಸ್ವಾಮಿ ಹೇಳ್ತಾನೆ, ಮಾರ್ಕನ ಬರೆದ ಸುವಾರ್ತೆ 7ನೇ ಅಧ್ಯಾಯ, ಮಾರ್ಕನ ಬರೆದ ಸುವಾರ್ತೆ 7ನೇ ಅಧ್ಯಾಯ ಒಂದು ವಚನವನ್ನು ಓದಿ ನಾವು ತಿಮೋಥನ ಹತ್ರ ಬರೋಣ. 7ನೇ ಅಧ್ಯಾಯ 6ನೇ ವಚನ. ಅದಕ್ಕೆ ಆತನು, ಕಪಟಿಗಳಾದ ನಿಮ್ಮ ವಿಷಯದಲ್ಲಿ ಯೆಶಾಯನು ವಿಹಿತವಾಗಿ ಪ್ರವಾದಿಸಿದ್ದಾನೆ. ಅವನು ಬರೆದಿದ್ದೇನೆಂದ್ರೆ, ಈ ಜನರು ಮಾತಿನಿಂದ ನನ್ನನ್ನು ಸನ್ಮಾನಿಸುತ್ತಾರೆ, ಆದರೆ ಅವರ ಮನಸ್ಸು ನನಗೆ ದೂರವಾಗಿದೆ. 7ನೇ ವಚನ. ಮನುಷ್ಯರು ಕಲ್ಪಿಸಿದ ಕಟ್ಟಡಗಳನ್ನೇ ಅವರು ಬೋಧಿಸುವುದರಿಂದ ನನಗೆ ಭಕ್ತಿ ತೋರಿಸುವುದು ವ್ಯರ್ಥ ಎಂಬದ್ದೇ. ನೀವು ದೇವರ ಆಜ್ಞೆಯನ್ನು ಬಿಟ್ಟು ಮನುಷ್ಯರ ಕಲ್ಪಿಸಿದ ಸಂಪ್ರದಾಯಗಳನ್ನು ಹಿಡಿದಿದ್ದೀರಿ ಎಂದು ಹೇಳಿದನು. ಪ್ರಿಯರೇ, ಈ ವಚನ ಭಾಗದಲ್ಲಿ ಕೂಡ ಮನುಷ್ಯರು ಕಲ್ಪಿಸಿದ ಕಟ್ಟಡಗಳನ್ನೇ ಯಾವ ರೀತಿ ಬೋಧಿಸ್ತಾ ಇದ್ರೆ, ಇದೇ ದೇವರ ವಾಕ್ಯ ಅಂತೇಳಿ ಮನುಷ್ಯನ ಕಲ್ಪಿತವಾದಂತ ಮಾತುಗಳನ್ನು, ಕಟ್ಟಡಗಳನ್ನು ದೇವರ ವಾಕ್ಯ ಅಂತ ಬೋಧಿಸಿ ನನಗೆ ಭಕ್ತಿ ತೋರಿಸುವುದು ವ್ಯರ್ಥ. ದೇವರ ವಾಕ್ಯದಿಂದ ನಾವು ಭಕ್ತಿ ತೋರಿಸಬೇಕು. 8ನೇ ವಚನ ನೋಡಿ, ನೀವು ದೇವರ ಆಜ್ಞೆಯನ್ನು ಬಿಟ್ಟು ಮನುಷ್ಯನ ಕಲ್ಪಿಸಿದ ಸಂಪ್ರದಾಯಗಳನ್ನು ಹಿಡಿದಿದ್ದೀರಿ. ದೇವರ ವಾಕ್ಯವನ್ನು ಬಿಟ್ಟು, ಇಲ್ಲ ದೇವರ ಆಜ್ಞೆಯನ್ನು ಬಿಟ್ಟು ನೀವು ಮನುಷ್ಯರ ಸಂಪ್ರದಾಯಗಳನ್ನು ಹಿಡಿದಿದ್ದೀರಿ. ಇದು ಕೂಡ ದುರ್ಬೋಧನೆ. ಮನುಷ್ಯ ಕಲ್ಪಿತವಾದಂತ ಇದರಿಂದ ನಾವು ಆರಾಧನೆ ಮಾಡುವುದರಲ್ಲಿ ಕೂಡ ದೇವರು ಇಷ್ಟಪಡುವುದಿಲ್ಲ. ಮನುಷ್ಯರ ಕಲ್ಪಿಸುವಂತ ಪದ್ಧತಿಗಳಲ್ಲಿ ಇವತ್ತು ಆರಾಧನೆ ಮಾಡುವುದರಲ್ಲಿ ಎಷ್ಟೋ ಜನರಿದ್ದಾರೆ. ದೇವರ ವಾಕ್ಯದ ಪ್ರಕಾರವಾಗಿ ಆರಾಧನೆ ಮಾಡುವುದು ಬಹಳಷ್ಟು ಕಡಿಮೆ. ಆದರೆ ಮನುಷ್ಯರು ಕಲ್ಪಿಸಿಕೊಂಡು ಮನುಷ್ಯರ ನೇಮಗಳ ಪ್ರಕಾರ ಇವತ್ತು ದೇವರನ್ನು ಆರಾಧಿಸುತ್ತಾ ಅವರು ದೇವರಿಗೂ ದೂರಸ್ಥರಾಗಿದ್ದಾರೆ. ಅವರ ಹೃದಯವು ದೇವರು ದೂರವಾಗಿದೆ. ಕಾರ್ಯಕ್ರಮಗಳಂತೂ ಉಂಟು, ಆರಾಧನೆ ಮಾಡ್ತಾರೆ, ಪ್ರಾರ್ಥನೆ ಮಾಡ್ತಾರೆ, ಎಲ್ಲ ಮಾಡ್ತಾರೆ, ಆದ್ರೆ ಹೃದಯವೆಲ್ಲಿದೆ? ದೂರವಾಗಿದೆ. ಹೃದಯವು ಮನುಷ್ಯರ ಕಲ್ಪಿಸಿದಂತ ಆಜ್ಞೆಗಳಿಂದ ಅವರು ಭಕ್ತಿ ತೋರಿಸುವಂಥದ್ದು ಅದು ವ್ಯರ್ಥ, ಅದು ದೇವರು ಇಷ್ಟಪಡುವುದು. ಇವೆಲ್ಲವೂ ಕೂಡ ದುರ್ಬೋಧನೆಗೆ ಸಂಬಂಧಪಟ್ಟಂತ ವಿಷಯ. ಸುಮಾರು ಒಂದು 7 ವಿಷಯಗಳು ಹೇಳಿದ್ದೇನೆ. ಕಾಲ್ಪನಿಕವಾದಂತ ವಿಷಯಗಳು, ದೆವ್ವಗಳ ನುಡಿಗಳು, ಮತ್ತು ಕಲಬೆರಕೆ ಮಾಡುವಂತ ಬೋಧನೆ, ಮತ್ತು ಕೇಳಲಿಕ್ಕೆ ತುಂಬಾ ಇಂಪಾದಂತ ಒಳ್ಳೆ ಮಾತುಗಳು, ಮತ್ತು ಬೇರೊಂದು ಸುವಾರ್ತೆ, ಮತ್ತು ಮನುಷ್ಯರ ಕಲ್ಪಿತವಾದಂತ ಬೋಧನೆ, ಅದನ್ನು ಹಿಡಿಬೇಡ, ಇದನ್ನು ಮುಟ್ಟಬೇಡ, ಇದನ್ನು ರುಚಿ ನೋಡಬೇಡ ಅಂತ ಹೇಳಿ ಈ ಪ್ರಾಪಂಚಿಕವಾದ ಬಾಲ ಬೋಧನೆ, ಮತ್ತು ಕಡೆಯದಾಗಿ ಯೇಸು ಸ್ವಾಮಿ ಹೇಳುವಂತ ಮನುಷ್ಯರ ಸಂಪ್ರದಾಯಗಳಿಂದ ಆರಾಧಿಸುವಂಥದ್ದು ಕೂಡ ಅದು ದುರ್ಬೋಧನೆ ಅಂತೆ. ಅದಕ್ಕಾಗಿ ದೇವರ ಮನುಷ್ಯನು ಏನಾಗಬೇಕು? ಇವುಗಳಿಗೆ ದೂರವಾಗಿರಬೇಕು. ಯಾಕೆ ದೂರವಾಗಿರಬೇಕು? ಇವು ಭಕ್ತಿಯನ್ನು ಬೆಳೆಸುವುದಿಲ್ಲ. ಇವು ಶರೀರ ಇಚ್ಛೆಯನ್ನು ನಿಗ್ರಹಿಸಿಕೊಳ್ಳುವುದಕ್ಕೆ ಸಾಧ್ಯವಿಲ್ಲ. ದೇವರು ನಿರ್ವಹಿಸುವಂತ ಕೆಲಸ ಇದರಿಂದ ಆಗುವುದಿಲ್ಲ. ಅದಕ್ಕಾಗಿ ಪೌಲನು ಹೇಳ್ತಾನೆ, ಎಲೆ ದೇವರ ಮನುಷ್ಯನೇ, ನೀನಾದರೂ ಇವುಗಳಿಗೆ ದೂರವಾಗಿ. ನಿನ್ನ ಭಕ್ತಿಯಲ್ಲಿ ಬೆಳೆಯಬೇಕಾ? ನಿನ್ನ ಪರಿಶುದ್ಧತೆಯನ್ನು ಕಾಪಾಡಿಕೊಳ್ಳಬೇಕಾ? ನೀನೇನ್ ಮಾಡ್ಬೇಕು? ಇವುಗಳ ದೂರವಾಗಿರು. ಇವುಗಳಿಗೆ ದೂರವಾಗಿದ್ದರೆ ನೀನು ಭಕ್ತಿಯಲ್ಲಿ ಬೆಳೆಯುತ್ತೀಯ, ನೀನು ಭಕ್ತಿಯನ್ನು ಕಾಪಾಡಿಕೊಳ್ತೀಯ, ಪರಿಶುದ್ಧತೆಯನ್ನು ಕಾಪಾಡಿಕೊಳ್ತೀಯ, ಶರೀರ ಇಚ್ಛೆಗಳನ್ನು ಕಾಪಾಡಿಕೊಳ್ಳುತ್ತೀಯ. ದೇವರ ಕಾರ್ಯವು ನಿನ್ನಿಂದ ಆಗ್ತದೆ. ಇವುಗಳಿಗೆ ಅವಕಾಶ ಕೊಟ್ರೆ ಏನಾಗ್ತದೆ? ಅದರಿಂದ ಜಗಳ, ಅದರಿಂದ ಹೊಟ್ಟೆ ಕಿಚ್ಚು, ಅದರಿಂದ ಸಂಶಯ, ಗರ್ವ ಉಂಟಾಗ್ತದೆ ಅಂತೇಳಿ ವಾಕ್ಯದಲ್ಲಿ ಗಮನಿಸ್ತೇನೆ. 4ನೇ ವಚನ ಓದಿದ್ವಲ್ಲ, ಅವನು ಒಂದನ್ನು ತಿಳಿದೆ ಕುತರ್ಕ ವಾಗ್ವಾದ ಮಾಡುವ ಭ್ರಾಂತಿ ಇದ್ದು ಆ ಮದದಿಂದ ಕಣ್ಣುಗಾಣದವನಾಗಿದ್ದಾನೆ. ಇವುಗಳಿಂದ ಹೊಟ್ಟೆ ಕಿಚ್ಚು, ಜಗಳ, ದೂಷಣೆ, ದುಸ್ಸಂಶಯಗಳು ಇವುಗಳು ಉಂಟಾಗ್ತವೆ. ಇವುಗಳಿಂದ ಉಂಟಾಗ್ತವೆ, ದೇವರ ಕಾರ್ಯಗಳು ಯಾವುದು ಕೂಡ ಬರುವುದಿಲ್ಲ. ಅದಕ್ಕಾಗಿ ದೇವರ ಮಕ್ಕಳಾಗಿರ್ತ ನಾವಾಗಲಿ ಇವುಗಳಿಗೆ ನಾವು ದೂರವಾಗಿರಬೇಕು. ಇವುಗಳಿಗೆ ನಾವು ದೂರವಾಗಿದ್ದಾಗ ನಮ್ಮ ಜೀವಿತವನ್ನು ನಾವು ಕಾಪಾಡಿಕೊಳ್ತೇವೆ, ನಮ್ಮ ಭಕ್ತಿಯನ್ನು ಬಲಪಡಿಸ್ಕೊಳ್ತೇವೆ, ಆಧ್ಯಾತ್ಮಿಕವಾಗಿ ನಾವು ಅಭಿವೃದ್ಧಿ ಹೊಂದುತ್ತೇವೆ. ಇವುಗಳಲ್ಲಿ ಬಿದ್ದಂತವರು ದಿನೇ ದಿನೇ ಸತ್ಯದಿಂದ ದೂರವಾಗಿ ಕಡೆಗೆ ನಂಬಿಕೆ ಭ್ರಷ್ಟರಾಗಿ ಅವರು ಯೇಸು ಕ್ರಿಸ್ತನ ದೂರವಾಗಿ ಹೊರಟು ಹೋಗ್ತಾರೆ. ಅವ್ರ ಮನಸ್ಸು ಕೆಟ್ಟು ಹೋಗ್ತದೆ, ಅವ್ರ ನಂಬಿಕೆ ಕೆಟ್ಟು ಹೋಗ್ತದೆ, ಅವ್ರ ಜೀವನವೇ ಕೆಟ್ಟು ಹೋಗ್ತದೆ. ಹೊರಗಡೆ ನೋಡ್ಲಿಕ್ಕೆ ಪರಿಶುದ್ಧರಾಗಿ ನೀತಿವಂತರ ಕಾಣಿಸ್ಕೊಳ್ತಾರೆ, ಅದರ ಅಂತರಂಗದಲ್ಲಿ ಮನಸ್ಸಾಕ್ಷಿ ವಿಷಯದಲ್ಲಿ ಅವರು ತಪ್ಪಿ ಹೋದಂತವ್ರಾಗಿರ್ತಾರೆ. ಅದಕ್ಕಾಗಿ ದೇವರ ಮನುಷ್ಯರಾಗಿರುವಂತ ನಾವು, ಇಲ್ಲ ದೇವರ ಮಕ್ಕಳಾಗಿರುವಂತ ನಾವು ಇಂಥ ವಿಷಯಗಳಿಗೆ ನಾವು ದೂರವಾಗಿರ್ಬೇಕು. ಇವುಗಳಿಂದ ನಮ್ಮ ಭಕ್ತಿಗೆ ಅಡ್ಡಿ, ನಮ್ಮ ಭಕ್ತಿಯನ್ನು ಅವು ಬಲಪಡಿಸುವುದಿಲ್ಲ. ಅದಕ್ಕಾಗಿ ನಾವು ದೂರವಾಗಿರ್ಬೇಕು. ಅದಕ್ಕೆ ಏನು ಮಾಡಬೇಕು?
ಕೆಳಗಡೆ ನೀತಿ, ಭಕ್ತಿ, ನಂಬಿಕೆ, ಪ್ರೀತಿ, ಸ್ಥಿರಚಿತ್ತ, ಸಾತ್ವಿಕತ್ತ ಇವುಗಳನ್ನು ಸಂಪಾದಿಸುವುದಕ್ಕೆ ನೀನು ಪ್ರಯಾಸ. ಇವುಗಳ ಮಧ್ಯದಲ್ಲಿ ನೀನು ಪ್ರಯಾಸ ಪಟ್ಟು ಇವುಗಳನ್ನು ಸಂಪಾದಿಸಿಕೊಳ್ಳುವಾಗ ನೀನೇನಾಗ್ತೀಯ? ಬಲ ಹೊಂದುತ್ತಿ. ದೇವರ ವಿಷಯದಲ್ಲಿ, ದೇವರ ಕಾರ್ಯಗಳ ವಿಷಯದಲ್ಲಿ ನೀನು ಬಲ ಹೊಂದಿ ದೇವರ ಕಾರ್ಯಗಳನ್ನು ಮಾಡುವಂತವನಾಗ್ತಿ ಅಂತೇಳಿ ಈ ವಾಕ್ಯ ಭಾಗದಲ್ಲಿ ಗಮನ. ಅದಕ್ಕಾಗಿ 6ನೇ ಅಧ್ಯಾಯ 20ನೇ ವಚನದಲ್ಲಿ, ಎಲೆ ತಿಮೋತಿನೇ, ಇಲ್ಲಿ ದೇವರ ಮನುಷ್ಯ ಅಂತ ಹೇಳ್ತಾ ಇದ್ದಾನೆ, ಎಲೆ ತಿಮೋತಿನೇ, ಜ್ಞಾನೋಪದೇಶವೆಂದು ಸುಳ್ಳಾಗಿ ಹೇಳಿಕೊಳ್ಳುವ ಬೋಧನೆಗೆ ಸಂಬಂಧಪಟ್ಟ ಪ್ರಾಪಂಚಿಕವಾದ ಆ ಹರಟೆ ಮಾತುಗಳಿಗೆ, ವಿವಾದಗಳಿಗೆ ನೀನು ದೂರವಾಗಿದ್ದು. ಆ ಹರಟೆ ಮಾತುಗಳು ಸುಮ್ಮನೆ ಕಾಲಕ್ಷೇಪ, ಈ ವಾಗ್ವಾದಗಳು, ಕಾಲಕ್ಷೇಪ ಮಾಡುವಂತ ಮಾತುಗಳು, ಈ ಪ್ರಾಪಂಚವಂತ ಹರಟೆ ಮಾತುಗಳಿಗೆ ನೀನು ದೂರವಾಗಿರು. ಅವುಗಳ ಹತ್ತಿರಕ್ಕೆ ನೀನು ಹೋಗಬೇಡ. ಅವುಗಳ ಹತ್ತಿರಕ್ಕೆ ಹೋದ್ರೆ ಏನಾಗ್ತದೆ? ನಿನ್ನ ಭಕ್ತಿಯಲ್ಲಿ ನೀನು ಬಲಹೀನನಾಗ್ತೀಯ. ಇವುಗಳಿಗೆ ದೂರವಾಗಿದ್ದು ಏನ್ ಮಾಡ್ಬೇಕಂತೆ? ನಿನ್ನ ವಶಕ್ಕೆ ಕೊಟ್ಟಿರುವುದನ್ನೇ ಕಾಪಾಡು. ಈಗ ನಿನಗೆ ಏನು ಕೊಟ್ಟಿದ್ದಾರೆ, ಕರ್ತನ ನಿನಗೆ ಏನು ಒಪ್ಪಿಸಿದ್ದಾನೆ, ಅದನ್ನು ಕಾಪಾಡು. ಈ ಹರಟೆ ಪ್ರಾಪಂಚಿಕವಂತ ಹರಟೆ ಮಾತುಗಳಿಗೂ ವಿವಾದಗಳಿಗೂ ದೂರವಾಗಿ. ಇವತ್ತು ಕೂಡ ಲೋಕದಲ್ಲಿ ಅನೇಕ ಸ್ಥಳಗಳಲ್ಲಿ ಡಿಬೇಟ್ಗಳು ನಡೆಸ್ತಾ ಇದ್ದಾರೆ, ಕಾಂಪಿಟೇಷನ್ ಮಾಡ್ತಾ ಇದ್ದಾರೆ. ನಿಂದು ಸತ್ಯ ನಂದು ಸತ್ಯ, ಬಾ ವಾದಿಸೋಣ, ಇದು ಡಿಬೇಟ್ ಮಾಡೋಣ ಅಂತೆ. ಇದರಿಂದ ಏನಾಗ್ತಾ ಇದೆ? ಜಗಳ ಆಗ್ತಾ ಇದೆ, ಒಡೆದಾಟ ಆಗ್ತಾ ಇದೆ, ಕೆಲವರು ಸಾಯಿಸ್ತಾ ಇದ್ದಾರೆ. ಯಾವ ಪ್ರಯೋಜನ ಬರುವುದಿಲ್ಲ ಪ್ರಿಯ. ಅದಕ್ಕಾಗಿ ಈ ಜ್ಞಾನೋಪದೇಶವನ್ನು ಸುಳ್ಳಾಗಿ ಹೇಳಿಕೊಳ್ಳುವ ಬೋಧನೆಗೆ ಸಂಬಂಧಪಟ್ಟಂತ ಪ್ರಾಪಂಚಿಕವಾದ ಹರಟೆ ಮಾತುಗಳಿಗೂ ವಿವಾದಗಳಿಗೂ ನೀನು ದೂರವಾಗಿದ್ದು ನಿನ್ನ ವಶಕ್ಕೆ ಕೊಟ್ಟಿರೋದನ್ನ, ಇದು ಇಂಪಾರ್ಟೆಂಟ್. ಈಗ ನಮಗೇನು ಕೊಟ್ಟಿದ್ದಾನೆ, ಯಾವ ವರ ಕೊಟ್ಟಿದ್ದಾನೆ, ಯಾವ ತಲಾಂತ್ ಕೊಟ್ಟಿದ್ದಾನೆ, ಯಾವ ಕೆಲಸ ಕೊಟ್ಟಿದ್ದಾನೆ, ಅದನ್ನು ಕಾಪಾಡಿಕೊಳ್ಳೋದಕ್ಕೆ ನಾವೇನ್ ಮಾಡ್ಬೇಕು? ಪ್ರಯಾಸ. ಅದನ್ನು ಕಾಪಾಡಬೇಕು. ಈ ಹರಟೆ ಮಾತುಗಳಿಗೆ ನಾವು ದೂರವಾಗಿರ್ಬೇಕು. ಕೆಲವರು ಆ ಸುಳ್ಳಾದ ಜ್ಞಾನವನ್ನು ಅವಲಂಬಿಸಿ ಕ್ರಿಸ್ತ ನಂಬಿಕೆಯಿಂದ ಭ್ರಷ್ಟರಾದರು. ಕೆಲವರು ಈ ಅಧ್ಯಾಯದಲ್ಲಿ ಕೆಲವರು ಅನೇಕರಾಗಿದ್ದಾರೆ. ಪೌಲ್ ಬರೆದಂತ 2ನೇ ಪತ್ರಿಕೆ 2:17 ಅವರು ಅನೇಕರಾಗಿದ್ದಾರೆ. ಅದಕ್ಕಾಗಿ ನಾವು ಸ್ವಲ್ಪ ಜನ ಅಂತ ನಾವು ದೇವರು ನಮಗೆ ಕೊಟ್ಟಂತ ಆ ವರವನ್ನು, ಇಲ್ಲ ನಮಗೆ ಕೊಟ್ಟಂತ ಕೆಲಸವನ್ನು, ಆ ಬಾಧ್ಯತೆಯನ್ನು ನಾವು ಕಾಪಾಡಿಕೊಳ್ಳುತ್ತಾ ನಾವು ಮುಂದೆ ಹೋಗ್ಬೇಕಂತೇಳಿ ಈ ವಾಕ್ಯ ಭಾಗದಿಂದ ನಾವು ಗಮನಿಸ್ತೇವೆ. ಮತ್ತೊಂದು ವಿಷಯ ನೋಡಿ, 4ನೇ ಅಧ್ಯಾಯ ತಿಮೋತಿಗೆ ಹೇಳುವಂತ ವಿಷಯ. ಎಲೆ ತಿಮೋತಿನೇ, ನಿನ್ನ ವಶಕ್ಕೆ ಕೊಟ್ಟಿದ್ದನ್ನು ಕಾಪಾಡು. ಅಷ್ಟು ಮಾತ್ರವಲ್ಲ, 4ನೇ ಅಧ್ಯಾಯ 6ನೇ ವಚನದಲ್ಲಿ ಈ ಸಂಗತಿಗಳನ್ನು ಸಹೋದರಿಗೆ ತಿಳಿಸಿದ್ರೆ ನೀನು ಅನುಸರಿಸಿರುವ ಕ್ರಿಸ್ತ ನಂಬಿಕೆಯ ಮತ್ತು ಸುಬೋಧನೆಯ ವಾಕ್ಯಗಳಲ್ಲಿ ಅಭ್ಯಾಸ ಹೊಂದಿದವನಾಗಿ ಕ್ರಿಸ್ತ ಯೇಸುವಿನ ಒಳ್ಳೆ ಸೇವಕನಾಗಿರುವಿ. ಮತ್ತು ಅಜ್ಜಿ ಕಥೆಗಳಂತಿರುವ ಕೇವಲ ಪ್ರಾಪಂಚಿಕವಾದ ಕಥೆಗಳನ್ನು ತಳ್ಳಿಬಿಟ್ಟು ನೀನು ದೇವ ಭಕ್ತಿ ವಿಷಯದಲ್ಲಿ ಸಾಧನ ಮಾಡಿಕೋ. ದೇಹದ ಸಾಧನೆ ಸ್ವಲ್ಪ ಮಟ್ಟಿಗೆ ಪ್ರಯೋಜನವಾಗಿದೆ, ಭಕ್ತಿಯಾದರೂ ಎಲ್ಲ ವಿಧರಲ್ಲಿ ಪ್ರಯೋಜನವಾದದ್ದು. ಅದಕ್ಕೆ ಇಹ ಪರಗಳಲ್ಲಿ ಜೀವ ವಾಗ್ದಾನ ಉಂಟು. ಈ ವಾಕ್ಯವು ನಮ್ಮ ತಕ್ಕದ್ದಾಗಿಯೂ ಸರ್ವಾಂಗೀಕಾರಕ್ಕೆ ಯೋಗ್ಯವಾದ್ದಾಗಿಯೂ ಇದೆ. ನೋಡಿ, ಇಲ್ಲಿ ಹೇಳುವಂತ ಮಾತು, ನೀನು ಅವುಗಳಿಗೆ ದೂರವಾಗಿರು. ಯಾವಾಗಲಿಗೆ? ಅಜ್ಜಿ ಕಥೆಗಳಂತಿರುವ ಈ ಪ್ರಾಪಂಚಿಕವಂತ ಕಥೆಗಳು, ಈ ಹರಟೆ ಮಾತುಗಳು, ಮೊದಲು ಕೊನೆಯಿಲ್ಲದಂತ ಕಲ್ಪಿಸಿಕೊಂಡಂತೆ ಈ ಕಥೆಗಳಿಗೆ ನೀನು ದೂರವಾಗಿದ್ದು ಏನ್ ಮಾಡ್ಬೇಕಂತೆ? ಅವುಗಳನ್ನ ತಳ್ಳಿಬಿಟ್ಟು ನೀನು ದೇವ ಭಕ್ತಿ ವಿಷಯದಲ್ಲಿ ಸಾಧನ ಮಾಡಿಕೋ. ಇಲ್ಲಿ ಅಭ್ಯಾಸ ಮಾಡು ದೇವರ ವಾಕ್ಯವನ್ನು. 6ನೇ ವಚನ ಮಧ್ಯಭಾಗದಲ್ಲಿ ಸುಬೋಧನೆಯ ವಾಕ್ಯಗಳಲ್ಲಿ ಅಭ್ಯಾಸ ಹೊಂದಿದವನಾಗಿ ಒಳ್ಳೆ ಸೇವಕನಾಗಿ ದೇವರ ವಾಕ್ಯನ ಅಭ್ಯಾಸ ಮಾಡು, ಪದೇ ಪದೇ ಅಭ್ಯಾಸ ಮಾಡು, ಅದರಿದ್ದಂತ ಅರ್ಥವನ್ನು ಗ್ರಹಿಸು ಮತ್ತು ದೈವ ಭಕ್ತಿಯ ವಿಷಯದಲ್ಲಿ ಸಾಧನ ಮಾಡಿಕೋ. ದೇಹ ಸಾಧನ ಸ್ವಲ್ಪ ಮಟ್ಟಿಗೆ ಪ್ರಯೋಜನ, ನಮ್ಮ ದೇಹವನ್ನು ಕೂಡ ನಾವು ಕಾಪಾಡಿಕೊಳ್ಬೇಕು. ಆದ್ರೆ ಭಕ್ತಿ ಆದ್ರೆ ಏನಂತೆ? ಎಲ್ಲ ವಿಧದಲ್ಲಿ ಪ್ರಯೋಜನವಾದದ್ದು. ಅದಕ್ಕೆ ಇಹ ಪರಗಳಲ್ಲಿ ಜೀವ ವಾಗ್ದಾನ ಉಂಟು. ಭಕ್ತಿಯನ್ನು ಕಾಪಾಡಿಕೊ. ಭಕ್ತಿಯ ವಿಷಯದಲ್ಲಿ ನೀನು ಅದು ಅಭಿವೃದ್ಧಿ ಹೊಂದಬೇಕು, ಬಲ ಹೊಂದಬೇಕು. ಈ ಅಜ್ಜಿ ಕಥೆಗಳಂತ ಇರುವ ಈ ಪ್ರಾಪಂಚವಾದ ಅರ್ಥಿ ಮಾತುಗಳನ್ನು ಬಿಟ್ಟು ಬಿಡು. ಭಕ್ತಿಯ ವಿಷಯದಲ್ಲಿ ನೀನು ಪ್ರಯೋಜಕನಾಗು. ಯಾಕಂದ್ರೆ ಇಹ ಪರಗಳಲ್ಲಿ ಅದಕ್ಕೆ ಜೀವ ವಾಗ್ದಾನ ಉಂಟು. ಭಕ್ತಿಯನ್ನು ಬಲಪಡಿಸ್ಕೊ. ಈ ಮಾತು ನಮ್ಮ ತಕ್ಕದ್ದಾಗಿದೆ, ನಮ್ಮ ತಕ್ಕದ್ದೂ ಮತ್ತು ಸರ್ವಾಂಗೀಕಾರ ಯೋಗ್ಯವದ್ದು ಆಗಿದೆ ಅಂತೇಳಿ ತಿಮೋತಿಗೆ ಒಂದು ಎಚ್ಚರಿಕೆ ಕೊಟ್ಟಿದೆ. ಅನೇಕ ಜನ ತಪ್ಪಿ ಹೋದರು. ನೀನಾದರೂ ತಿಮೋತಿನೇ, ದೇವರ ಮನುಷ್ಯನ ನೀನಾದರೂ ಇವುಗಳಿಗೆ ದೂರವಾಗಿದ್ದು ಇವುಗಳನ್ನು ಕಾಪಾಡು. ನಿನ್ನ ವಶಕ್ಕೆ ಏನು ಕೊಟ್ಟಿದ್ದಾನೋ ಅದನ್ನು ಕಾಪಾಡು.
ಮತ್ತು ದೇವರ ಸುಬೋಧನೆಯ ವಾಕ್ಯಗಳನ್ನ ಅಭ್ಯಾಸ ಮಾಡು ಮತ್ತು ದೇವ ಭಕ್ತಿ ವಿಷಯದಲ್ಲಿ ಸಾಧನ ಮಾಡ್ಕೊ. ದೇವ ಭಕ್ತಿ ವಿಷಯದಲ್ಲಿ ಸಾಧನೆ ಮಾಡ್ಕೊ. ಯಾಕೆ ಭಕ್ತಿಯಾದರೂ ಎಲ್ಲಾ ವಿಧದಲ್ಲಿ ಪ್ರಯೋಜನವಾದ ಭಕ್ತಿ ಎಲ್ಲಾ ವಿಧದಲ್ಲಿ ಅದಕ್ಕೆ ಇಹ ಪರಗಳಲ್ಲಿ ಜೀವ ವಾಗ್ದಾನ ಉಂಟು. ಅದಕ್ಕಾಗಿ ತಿಮೋತಿ ಈ ವಿಷಯಗಳಲ್ಲಿ ಅವನು ಎಚ್ಚರಿಕೆ ಉಳ್ಳವನಾಗಿದೆ. ಇವತ್ತು ನಮಗೆ ಕೂಡ ಅದೇ ಮಾತು ಹೇಳ್ತಾ ಇದ್ದಾರೆ. ಈ ಅಜ್ಜಿ ಕಥೆಗಳಂತಿರುವ ಈ ಪ್ರಾಪಂಚಿಕವಾದಂತ ಈ ಹರಟೆ ಮಾತುಗಳಿಗೂ ಈ ಜ್ಞಾನ ಅಂತ ಹೇಳ್ಕೊಡುವಂತ ಉಪದೇಶಗಳಿಗೂ ನಾವು ದೂರವಾಗಿದ್ದು ಅನುದಿನವೂ ದೇವರ ವಾಕ್ಯವನ್ನು ಅಭ್ಯಾಸಿಸುತ್ತಾ ಅನುದಿನವೂ ದೇವರ ವಾಕ್ಯವನ್ನು ನಾವು ಓದಿ ಅಭ್ಯಾಸ ಮಾಡುತ್ತಾ ದೇವ ಭಕ್ತಿಯ ವಿಷಯದಲ್ಲಿ ನಾವು ಸಾಧನೆ ಮಾಡಬಹುದು. ಭಕ್ತಿಯನ್ನು ಕಾಪಾಡಿಕೊಳ್ಳಬೇಕು. ಮತ್ತೆ ಇನ್ನೊಂದು ಮಾತು ಓದ ನೋಡಿ ತಿಮೋಥನ ವಿಷಯದಲ್ಲಿ 2ನೇ ತಿಮೋಥನ ಪತ್ರಿಕೆ 2ನೇ ಅಧ್ಯಾಯ 14ನೇ ವಚನ. ಈ ಸಂಗತಿಗಳನ್ನು ಸಭೆಯವರ ಜ್ಞಾಪಕ್ಕೆ ತರಬೇಕು. ಕೇಳುವವರಿಗೆ ಕೇಡನ್ನುಂಟು ಮಾಡುವುದೇ ಹೊರತು ಯಾವ ಪ್ರಯೋಜನಕ್ಕೆ ಬಾರದ ವಾಗ್ವಾದಗಳನ್ನು ಮಾಡಬಾರದೆಂದು ಅವರಿಗೆ ದೇವರ ಸನ್ನಿಧಿಯಲ್ಲಿ ಖಂಡಿತವಾಗಿ ಹೇಳು. ನೀನು ಅನುಸರಿಸಬೇಡ, ಅನುಸರಿಸುವಾಗ ನೀನು ಖಂಡಿತ ಹೇಳ್ಬೇಕು. 15ನೇ ವಚನ ನೋಡಿ, ನೀನು ದೇವರ ದೃಷ್ಟಿಗೆ ಯೋಗ್ಯನಾಗಿ ಕಾಣಿಸಿಕೊಳ್ಳುವುದಕ್ಕೆ ಪ್ರಯಾಸ ಪಡು. ನೀನು ಮಾಡಬೇಕಂತ ಕೆಲಸ ಏನು? ಅವುಗಳಿಗೆ ದೂರವಾಗಿರ್ಬೇಕು. ಅದರಿಂದ ಏನು ಕೇಳುವವರಿಗೆ ಕೇಡನ್ನುಂಟು ಮಾಡುವ ಹೊರತು ಯಾವ ಪ್ರಯೋಜನ ಬರುವುದಿಲ್ಲ. ಯಾವ ಈ ದುರ್ಬೋಧನೆ 7 ವಿಷಯಗಳು ನಾನು ಹೇಳಿದ್ದೆ, ಇದರಲ್ಲಿ ಕೂಡ ಇದಾವೆ. ಇವು ಕೇಳುವಂತವರಿಗೆ ಕೇಡನ್ನುಂಟು ಮಾಡ್ತಾ ಹೊರತು ಯಾವ ಪ್ರಯೋಜನ ಬರುವುದಿಲ್ಲ. ಇವುಗಳಿಗೆ ನೀನು ದೂರವಾಗಿರ್ಬೇಕು. ಮತ್ತೇನ್ ಮಾಡ್ಬೇಕಂತ 15ನೇ ವಚನದಲ್ಲಿ, ನೀನು ದೇವರ ದೃಷ್ಟಿಗೆ ಯೋಗ್ಯನಾಗಿ ಕಾಣಿಸಿಕೊಳ್ಳುವುದಕ್ಕೆ ಪ್ರಯಾಸ ಪಡು. ಇಲ್ಲಿ ಕೆಲವರು ಸಂಪಾದಿಸಿಕೊಳ್ಳುವುದಕ್ಕೆ ಪ್ರಯಾಸ ಪಡು. ನೀತಿ, ಭಕ್ತಿ, ಪ್ರೀತಿ, ಸಾತ್ವಿಕತ್ವ, ಚಿರಚಿತ್ತ ಇವುಗಳನ್ನು ಸಂಪಾದಿಸಲು ಪ್ರಯಾಸ ಪಡು. ಇಲ್ಲಿ ಹೇಳ್ತಾ ಇದ್ದಾನೆ ದೇವರ ದೃಷ್ಟಿನಲ್ಲಿ, ಮನುಷ್ಯರ ದೃಷ್ಟಿನಲ್ಲಿ ಅಲ್ಲ. ಮನುಷ್ಯರು ಕೆಲವರು ಒಳ್ಳೆಯವರಂತ ಹೇಳ್ತಾರೆ, ಕೆಲವರು ಕೆಟ್ಟವರಂತ ಹೇಳ್ತಾರೆ, ಅದು ಬೇರೆ ವಿಷಯ. ಆದ್ರೆ ದೇವರ ದೃಷ್ಟಿನಲ್ಲಿ ನೀನು ಯೋಗ್ಯನಾಗಿ ಕಾಣಿಸಿಕೊಳ್ಳುವುದಕ್ಕೆ ಪ್ರಯತ್ನ. ನಾವು ಹೆಚ್ಚಾಗಿ ಏನ್ ಮಾಡ್ತೇವೆ, ಮನುಷ್ಯರ ದೃಷ್ಟಿನಲ್ಲಿ ಯೋಗ್ಯರಾಗಿ ಇರ್ಲಿಕ್ಕೆ ಪ್ರಯಾಸ ಪಡ್ತೇವೆ. ಮನುಷ್ಯರು ನನ್ನನ್ನು ನೋಡಬೇಕು, ನನ್ನನ್ನು ಹೊಗಳಬೇಕು, ಮನುಷ್ಯರು ನನ್ನ ಸನ್ಮಾನಿಸಬೇಕಂತೇಳಿ ಮನುಷ್ಯರ ದೃಷ್ಟಿನಲ್ಲಿ ಯೋಗ್ಯರಾಗಿರ್ಲಿಕ್ಕೆ ಪ್ರಯಾಸ ಪಡ್ತೇವೆ. ಅದರಿಂದ ಏನಾಗ್ತದೆ, ಒಂದು ದಿನ ಅವ್ರು ಹೊಗಳ್ತಾರೆ, ಮತ್ತೆ 2 ದಿನ ಅವ್ರೇನ್ ಮಾಡ್ತಾರೆ, ಅವರೇ ದೂಷಣೆ ಮಾಡ್ತಾರೆ, ಅವರೇ ತಳ್ಳಿ ಬಿಡ್ತಾರೆ. ಇದು ಮನುಷ್ಯನ ಸ್ವಭಾವ. ಅದಕ್ಕಾಗಿ ತಿಮೋತಿನೇ, ನೀನು ದೇವರ ದೃಷ್ಟಿಯಲ್ಲಿ ಏನಾಗಿರ್ಬೇಕು, ಯೋಗ್ಯನಾಗಿ ಕಾಣಿಸುವ ಪ್ರಯಾಸ ಪಡು. ಅವಮಾನಕ್ಕೆ ಗುರಿಯಾಗದ ಕೆಲಸದವನು, ಸತ್ಯವಾಕ್ಯವನ್ನು ಸರಿಯಾಗಿ ಉಪದೇಶಿಸುವವನು ಆಗಿರು. ಪ್ರಾಪಂಚಿಕವಾದ ಹರಟೆ ಮಾತುಗಳಿಗೆ ದೂರವಾಗಿ, ಆ ಮಾತುಗೂ ದೂರವಾಗಿರು. ಜ್ಞಾನವಂತ ಉಪದೇಶಿಸುವಂತ ಮಾತುಗಳಿಗೂ ಆ ಹರಟೆ ಮಾತಿಗೆ ದೂರವಾಗಿದ್ದು ಇವುಗಳನ್ನು ಏನ್ ಮಾಡಬೇಕು, ಮೊದಲು ದೇವರ ದೃಷ್ಟಿನಲ್ಲಿ ಯೋಗ್ಯನಾಗಿ ಕಾಣಿಸ್ಕೊ. 2, ಅವಮಾನಕ್ಕೆ ಗುರಿಯಾಗದ ಕೆಲಸದವನು. ನೀನು ಮಾಡುವಂತ ಕೆಲಸ ಅವಮಾನಕ್ಕೆ ಗುರಿಯಾಗಬಾರದು. ನಿನ್ನ ಕೆಲಸದಿಂದ ಪ್ರತಿಫಲ ಸಿಗಬೇಕು, ಅದನ್ನು ಮಾಡು. 3ನೇದಾಗಿ ಸತ್ಯವಾಕ್ಯವನ್ನು ಸರಿಯಾಗಿ ಉಪದೇಶಿಸು. ಸತ್ಯವಾಕ್ಯವನ್ನು ಸರಿಯಾಗಿ ಮೊದಲು ನೀನು ಓದು, ಅಭ್ಯಾಸ ಮಾಡು, ಅದನ್ನು ಅರ್ಥ ಮಾಡಿಕೊಂಡು ಮತ್ತೊಬ್ಬರಿಗೆ ಸರಿಯಾಗಿ ಉಪದೇಶ ಮಾಡು. ಈ 3 ಕಾರ್ಯಗಳನ್ನು ನೀನು ಮಾಡಬೇಕು ಅಂತ ಹೇಳಿ ತಿಮೋಥನಿಗೆ ಎಚ್ಚರಿಕೆ ಕೊಟ್ಟಿರೋದು ನಾನು ಗಮನಿಸ್ತೇನೆ. ನಾನು ಇಲ್ಲಿ ಮುಗಿಸ್ತೇನೆ ಪ್ರಿಯ. ತಿಮೋಥನಿಗೆ ಹೇಳಿರುತ್ತ ಮಾತು, ಎಲೆ ದೇವರ ಮನುಷ್ಯನೇ, ಇವುಗಳಿಗೆ ನೀನು ದೂರವಾಗಿರಂದ್ರೆ ಒಂದು ವಿಷಯ ನಾ ಗಮನಿಸಿದೆ, ದುರ್ಬೋಧನೆ. ಆ ಪ್ರಾಪಂಚದ ಹರಟೆ ಮಾತುಗಳಿಗೆ ನಾವು ದೂರವಾಗಿರ್ಬೇಕು. ಯಾವುದಕ್ಕಾಗಿ ಪ್ರಯಾಸ ಪಡಬೇಕು? ನೀತಿ, ಭಕ್ತಿ, ಪ್ರೀತಿ, ಸ್ಥಿರಚಿತ್ತ, ಸಾತ್ವಿಕತ್ವ ಇವುಗಳನ್ನು ಸಂಪಾದಿಸಿಕೊಳ್ಳುವುದಕ್ಕೆ ನಾವು ಪ್ರಯಾಸ ಪಡಬೇಕು. ಇಲ್ಲಿ ಪ್ರಾಮುಖ್ಯವಾಗಿ 3 ವಿಷಯದಲ್ಲಿದ್ದಾನೆ. ದೇವರ ದೃಷ್ಟಿನಲ್ಲಿ ಯೋಗ್ಯನಾಗಿ ಕಾಣಿಸಿಕೊಳ್ಳುವುದಕ್ಕೆ ಪ್ರಯಾಸ ಪಡು. ಅವಮಾನಕ್ಕೆ ಗುರಿಯಾದಂತ ಕೆಲಸದವನಾಗಿರು. ದೇವರ ವಾಕ್ಯವನ್ನು ಸರಿಯಾಗಿ ಉಪದೇಶಿಸುವವನಾಗಿರು. ದೇವರ ವಾಕ್ಯವನ್ನು ಸರಿಯಾಗಿ ಉಪದೇಶಿಸಬೇಕಂದ್ರೆ ಮೊದಲು ಅದನ್ನು ಸರಿಯಾಗಿ ಓದಬೇಕು, ಅದನ್ನು ಸರಿಯಾದ ರೀತಿಯಲ್ಲಿ ಅಭ್ಯಾಸಿಸಬೇಕು, ಅದರ ಅರ್ಥವನ್ನು ಗ್ರಹಿಸಿಕೊಂಡು ಮತ್ತೊಬ್ಬರಿಗೆ ನಾವು ಬೋಧಿಸುವಂತವರಾಗಿದೆ. ಸ್ವಸ್ಥ ಬೋಧನೆ, ಹಿತವಾದಂತ ಬೋಧನೆಯನ್ನು ನಾವು ಇವತ್ತು ಯವನ ಸ್ಥಾನ ನಾವು ಈ ಮಾತುಗಳನ್ನು ಮನಸ್ಸಿನಲ್ಲಿಟ್ಟುಕೊಳ್ಳೋಣ. ಈ ಮಾತುಗಳ ಪ್ರಕಾರವಾಗಿ ನಾವು ಜೀವಿಸುತ್ತಾ ನಮ್ಮ ಭಕ್ತಿಯನ್ನು ಕಾಪಾಡಿಕೊಳ್ಳೋಣ. ನಮ್ಮ ಭಕ್ತಿಯಾದರೂ ಇಹ ಪರಲೋಕದಲ್ಲಿ ಜೀವ ವಾಗ್ದಾನವಿದೆ. ನಮ್ಮ ಭಕ್ತಿಯನ್ನು ಕಾಪಾಡಿಕೊಳ್ಳೋಣ. ನಮ್ಮ ಭಕ್ತಿಯನ್ನು ಕೆಡಿಸುವಂತ ಪ್ರತಿಯೊಂದು ವಿಚಾರಕ್ಕೆ ನಾವು ದೂರವಾಗಿದ್ದು ಭಕ್ತಿಯನ್ನು ಬಲಪಡಿಸುವಂತ ವಿಚಾರಗಳಿಗೆ, ಸ್ವಸ್ಥವಾದಂತ ಬೋಧನೆಗಳಿಗೆ ನಾವು ಸಮೀಪರಾಗಿದ್ದು ಅವುಗಳಿಗಾಗಿ ನಾವು ಪ್ರಯಾಸ ಪಡೋಣ. ಆ ರೀತಿಯಾಗಿರ್ಲಿಕ್ಕೆ ದೇವರಾತ್ಮನು ನಮಗೆ ಸಹಾಯ ಮಾಡಲಿ. ದೇವರು ಕೊಟ್ಟಂತ ಮಾತುಗಳನ್ನು ಮುಗಿಸುತ್ತಾ ನಿಮ್ಮೆಲ್ಲರಿಗೂ ನನ್ನ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೇನೆ. ಎಲ್ಲ ಧನ್ಯವಾದ.